हालेलुया 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 ಮುಂದೆ ನಾಲ್ಕು ಚಾಲು ಏಸಯ್ಯ ಎಂಬುದಾಗಿ ರಾಗವನ್ನು ಹಾಡುತ್ತಿರುವಾಗ ಲೈವ್ ನಲ್ಲಿ ನೋಡುವಂತ ಮಕ್ಕಳು ಕೂಡ ನೀವು ಕೂಡ ನಮ್ಮ ಜೊತೆಗಾಗಿ ಹಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ.
ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ಮಹಿಮೆಪಡಿಸಿಕೊಳ್ಳೋಣ. ದೇವರು ನನಗೆ ಆಶ್ರಯ ದುರ್ಗ ಎಂಬುದಾಗಿ ರಾಗವನ್ನು ಹಾಡುತ್ತಿರುವಾಗ ನೀವು ನನ್ನ ಜೊತೆಗಾಗಿ
ಲೈವ್ ನಲ್ಲಿ ಇಲ್ಲಿವರೆಗ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್. ಶಾಲೋಮ್ ಅಂದರೆ ಸಮಾಧಾನವಾಗಿರಲಿ ಮತ್ತು ಶುಭವಾಗಿರಲಿ, ಆರೋಗ್ಯವಾಗಿರಲಿ ಎಂಬುದಾಗಿ ಹೆಸರಿನೊಂದು ಅರ್ಥವಾಗಿದೆ ಪ್ರಿಯರೇ. ಈ ಲೈವ್ ಆರಾಧನೆ ನೀವು ಅನೇಕ ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಕೇಳಿ ದೇವ್ರ ಕಡೆ ತೆರೆದುಕೊಳ್ಳಕ್ಕೆ ಸಾಧ್ಯದ ಪ್ರಿಯರೇ. ಮತ್ತು ಅನೇಕ ವಿಷಯಗಳಲ್ಲಿ ಅನೇಕ ರೋಗ ವ್ಯಾಧಿಗಳಿಗೆ ಕೂಡ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ದೇವರು ಅದ್ಭುತಗಳು ಸೂಚಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರಿಸಲಾಕ ದೇವರು ಕೂಡ ಸಿದ್ಧವಾಗಿದ್ದಾನೆ ಪ್ರಿಯರೇ. ನೀವು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದ್ರೆ ದೇವ್ರ ಮೇಲನ್ನು ನೀವು ಇವತ್ತು ದಿನ ಅನುಭವಿಸ್ಲಕ ಸಿದ್ಧತೆ ಪ್ರಿಯರೇ. ಮತ್ತು ತಿರುಗಿ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಳಿಗಾಗಿ ಮತ್ತು ನಾವು ಪ್ರಾರ್ಥಿಸುವಾಗ, ನಾವು ಇರ್ತಕ್ಕಂಥ ಯಾವ ಪ್ರಾಂತಕ್ಕೆ ಪ್ರಾರ್ಥಿಸುವಾಗ ದೇವರು ಮಾತ್ರ ಇವತ್ತು ನಿಮ್ಮ ಜೀವಿತದಲ್ಲಿ ಅಥವಾ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೇವರು ಅದ್ಭುತಗಳು ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ ಪ್ರಿಯರೇ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಸಮಯದಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ, ಪೊಲೀಸ್ ಅಧಿಕಾರಿಗಳಿಗಾಗಿ ಮತ್ತು ವೈದ್ಯ ಕೊಡ್ತಕ್ಕಂಥ ಡಾಕ್ಟರ್ಸ್, ನರ್ಸ್ಗಳಿಗಾಗಿ ಪ್ರತಿಯೊಬ್ಬರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮ್ಗೆ ಮಹಿಮೆ ಆಗ್ಲಿ ಮತ್ತು ನಿಮ್ಗೆ ಘನತೆ ಆಗ್ಲಿ. ಒಳ್ಳೆ ಅವಕಾಶ ಮತ್ತು ಸಮಯ ನಮ್ಮನ್ನು ಕೊಟ್ಟಿದ್ದೀರಪ್ಪ, ನಿಮ್ಗೆ ಸ್ತೋತ್ರ. ಈಗ ಈ ಅವಕಾಶದಲ್ಲಿ, ಈ ಸಮಯದಲ್ಲಿ ನಾವು ಇಲ್ಲಿವರೆಗೆ ದೇವರೇ ನಿಮ್ಮನ್ನು ನಾವು ಆರಾಧನೆ ಮಾಡಿದ್ದು ಕರ್ತನೆ. ಈಗ ಈ ಆರಾಧನೆಯಲ್ಲಿ ನಮ್ಮನ್ನು ಸಹಾಯಕನಾಗಿದ್ದು, ನಾಯಕನಾಗಿದ್ದು ನರಸಿಂಹಪ್ಪ, ನಿಮ್ಗೆ ಸ್ತೋತ್ರ. ಒಳ್ಳೆ ಉತ್ತಮ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನೀವು ಮಹಿಮೆ ತರದ ಆರಾಧನೆ ಮಾಡುವಂತೆ ನಮ್ಮನ್ನು ಬಲಪಡಿಸಿದಪ್ಪ, ನಿಮ್ಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಸುದ್ದಿ ಕೂಡ ಪ್ರತಿದಿನ ಇದೇ ತರವಾಗಿ ಹೆಚ್ಚಿನ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮ ಸ್ತುತಿ ಆರಾಧನೆ ಮಾಡುವಂತೆ ನೀವು ನಮ್ಮನ್ನು ಸಹಾಯಕನಾಗಿದ್ದು, ನಾಯಕನಾಗಿದ್ದು ನಮಸ್ಕಾರವನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ನೋಡ್ತೇವೆ ನಮ್ಮ ಭಾರತ ದೇಶವೆಲ್ಲ ದೇವರ ಅನೇಕ ಒಂದು ಕಷ್ಟಕರ ಸಮಸ್ಯೆದಲ್ಲಿ ಬಿದ್ದೋಗಿದೆ ಕರ್ತನೆ. ನಮ್ಮ ಭಾರತ ದೇಶವನ್ನು ನೀವು ಕಷ್ಟಕರ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿರೋದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ಭಾರತ ದೇಶದಾಗಿರ್ತಕ್ಕಂಥ ಮನುಷ್ಯ ಎಂಬ ಪ್ರತಿಯೊಬ್ಬರಿಗೆ ಕಷ್ಟ, ಸಂಕಷ್ಟ, ವೇದನೆಗಳಿಂದ ತುಂಬಿದ ಕರ್ತನೆ. ಅವೆಲ್ಲ ಗೊತ್ತಿದೆ, ನೀವು ಪರಿಹರಿಸ್ತೀರಿ ಎಂಬುದಾಗಿ ನಾವು ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಕ್ಕಂಥರಾಗಿದ್ದೇವೆ ಕರ್ತನೆ. ಈಗ ಈ ವೈರಸ್ ತಡೆತಕ್ಕಂಥ ಶಕ್ತಿ ನನ್ನಲ್ಲಿ ಈಗ ನಿಮ್ಮಲ್ಲಿಲ್ಲ, ಆದ್ರೆ ದೇವರೇ ಇದು ನಿಮ್ಮಲ್ಲದ ಕರ್ತನೆ. ನಾವು ಪಶ್ಚಾತ್ತಾಪ ಪಟ್ಟು ಈಗ ದೇಶದಾಗಿರ್ತಕ್ಕಂಥ ಎಲ್ಲಾ ಜನರ ದೇವರು ನಾವು ಪ್ರಾರ್ಥನೆ ಮಾಡಲಾದೇವೆ ಕರ್ತನೆ. ನಿಮ್ ಚಿಂತ ಇರುವುದಾದ್ರೆ ಈ ವೈರಸ್ ಅನ್ನು ತಡೆದು ದೇವರೇ ಪ್ರತಿಯೊಂದು ಜನರಿಗೆ ಮರಣದ ರೋಗ, ಕೇಳಿದ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿರೋದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ತಿರುಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆಶೀರ್ವಾದಕರ ರಾಜ್ಯವನ್ನು ಮಾರ್ಪಡಿಸಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಿಮ್ಮ ಕರುಣೆ, ನಿಮ್ಮ ದಯೆ ಇರಲಿ ದೇವ್ರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಜನ ದೇವ್ರೆ ಈ ವೈರಸ್ ಒಳಗಾಗಿದ್ದು ಮರಣವನ್ನು ಒಪ್ಪಿಕೊಂಡಿದ್ದಾರೆ ಕರ್ತನೆ. ಇದು ಅನೇಕ ಜನರು ತಾಯಿಯನ್ನು ಕಳ್ಕೊಂಡು, ತಂದೆಯನ್ನು ಕಳ್ಕೊಂಡು, ಮಕ್ಕಳನ್ನು ಕಳ್ಕೊಂಡು, ಯಜಮಾನನ್ನು ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಕುಟುಂಬವನ್ನು ಕಳ್ಕೊಂಡು ದೇವ್ರೆ ಅನೇಕ ಒಂದು ದುಃಖಕರ ಕುಟುಂಬಗಳಾಗಿದ್ದಾವೆ ಕರ್ತನೆ. ನಮ್ಮ ಭಾರತ ದೇಶದಾಗ ಮತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಇಂಥೊಂದು ಪರಿಸ್ಥಿತಿ ಆಗಿದೆ ದೇವ್ರೆ. ಈ ಪರಿಸ್ಥಿತಿಯಿಂದ ನೀವು ಸರಿಪಡಿಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕಳ್ಕೊಂಡ ಪ್ರತಿಯೊಂದು ಕುಟುಂಬನು ಧೈರ್ಯದಿಂದ, ಬಲದಿಂದ, ಕೃಪೆಯಿಂದ, ಅನುಗ್ರಹದಿಂದ ತುಂಬಿಸಿದ್ದೇವ್ರೆ. ಆ ಕುಟುಂಬಕ್ಕೆ ನೀವೇ ಧೈರ್ಯ ಕೊಟ್ಟು ಸಹಕರಿಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ನಾವು ಬೀದರ್ ಜಿಲ್ಲೆದವರು ಇದೆ ಕರ್ತನೆ. ನಮ್ಮ ಜಿಲ್ಲೆಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಜಿಲ್ಲೆ ಮೇಲಿರ್ತಕ್ಕಂಥ ಪ್ರತಿಯೊಂದು ಮಾನವರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆಶೀರ್ವಾದಿಸ್ರಿ ನಮ್ಮ ಜಿಲ್ಲೆ ಮೇಲೆ, ನಮ್ಮ ಭಾರತ ದೇಶ, ನಮ್ಮ ರಾಜ್ಯ ಮೇಲೆ ದೇವ್ರೆ ನಿಮ್ಮ ರಕ್ತದ ಮುದ್ರೆ ನಾವು ಕರ್ತನೆ. ನಿಮ್ಮ ರಕ್ತದಲ್ಲಿ ಜೀವದ ಕರ್ತನೆ. ಯಾವ ಮನುಷ್ಯರ ಮೇಲೆ ನಿಮ್ಮ ರಕ್ತದ ಮುದ್ರೆ ಇರ್ತದೆ ಕರ್ತನೆ, ಯಾವ ಮನುಷ್ಯನ ನಿಮ್ಮ ರಕ್ತ ಇರ್ತದೆ ಕರ್ತನೆ, ಆ ಮನುಷ್ಯನೊಳಗೆ ನಿಮ್ಮ ಜೀವ ಇರ್ತದೆ ಕರ್ತನೆ. ಆ ಮನುಷ್ಯನಿಗೆ ಮರಣವು ಎಂದಿಗಿಡಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಈ ಲೋಕದಲ್ಲಿ ಮರಣ, ಆ ಮನುಷ್ಯನ ಮರಣವಾದರೂ ಕೂಡ ನಿಮ್ಮಲ್ಲಿ ಸಜೀವವಾಗ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಸದಾಕಾಲ ನಿಮ್ಮಲ್ಲಿ ಯುಗಾಂತರಗಳಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಹಾಗಾಗಿ ಪ್ರತಿಯೊಬ್ಬರ ಮೇಲೆ ನಿಮ್ಮ ರಕ್ತದ ಮುದ್ರೆ ಹಾಕ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಾವಿರ್ತಕ್ಕಂಥ ಪ್ರತಿಯೊಂದು ಪ್ರಾಂತಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆಶೀರ್ವಾದ ಪ್ರಾಂತವನ್ನು ಮಾರ್ಪಡಿಸ್ರಿ. ನಮ್ಮ ಮನೆಗಳು ಸುತ್ತಮುತ್ತ ಪ್ರತಿಯೊಂದು ಕುಟುಂಬಕ್ಕೆ ಆಶೀರ್ವಾದ ಮಾಡ್ರಿ. ಪ್ರತಿಯೊಂದು ಕುಟುಂಬದಲ್ಲಿ ಸಮೃದ್ಧಿ, ಶಾಂತಿ ಕೊಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಾವು ಬೀದರ್ ಜಿಲ್ಲೆ ಅಥವಾ ಅನೇಕ ಜಿಲ್ಲೆಗಳಿಗಾಗಿ, ಅನೇಕ ಮತ್ತು ಪ್ರಾಂತಗಳಿಗೆ ನಾವು ಪ್ರಾರ್ಥಿಸುವಾಗ ದೇವರೇ ವೈರಸ್ ಇರ್ತಕ್ಕಂಥ ಪ್ರತಿಯೊಂದು ರೋಗಿಗಳು ಸ್ವಸ್ಥತೆ ಕೂಡ ಬಯಸ್ತಾರ. ವೆಂಟಿಲೇಟರ್ ಅಲ್ಲಿ ಬೆಳೆದು ಇಗೋ ಮರಣ, ಆಗೋ ಮರಣ ಎಂಬುದನ್ನು ನೋಡ್ತೇವೆ ಕರ್ತನೆ. ಕೆಲವೊಂದು ದಿನ ನಿನ್ನೆ ದಿನ ನೋಡಿದ್ದೇವೆ ಕರ್ತನೆ. 24 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಮನುಷ್ಯನ ಮರಣವನ್ನು ಉಳಿದಿಲ್ಲ ಎಂಬುದನ್ನು ನೋಡ್ತೇವೆ ಕರ್ತನೆ. ಆದರೆ ಮನುಷ್ಯನ ಪ್ರಾಣವನ್ನು ಉಳಿಸ್ತಕ್ಕಂಥ ದೇವರು ನೀವಾಗಿದ್ದೀರಿ ಕಾರಣ ಎಷ್ಟು ಹಣ ಕೊಟ್ಟು ಕೂಡ ಸಾಲದು ಕರ್ತನೆ. ಅಂತ ಕೀರ್ತನೆಗಳು ಕರ್ತನೆ, ನಿಮ್ಮ ಸಹೋದರನ ಪ್ರಾಣ ಉಳಿಸುವುದಕ್ಕಾಗಿ ಎಷ್ಟು ಹಣವನ್ನು ಕೊಟ್ಟು ಕೂಡ ಸಾಲುವುದೇ ಇಲ್ಲ ಎಂಬುದನ್ನು ನೋಡ್ತೇವೆ ಕರ್ತನೆ. ಅದಕ್ಕಾಗಿ ಪ್ರಿಯ ಸುಮಾ, ಇವತ್ತು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಆ ಮರಣ ಅಂತ ಸಮಯ ಸ್ಥಿತಿಯಿಂದ ನಿಮ್ಮನ್ನು ಮಾರ್ಪಡಿಸ್ತಾನೆ ಪ್ರಿಯರೇ. ಇವತ್ತಿನ ದಿನ ಅಯ್ಯೋ ನಿಮ್ ಕಣ್ಣೀರು ಮಾಡದ
ಅನಿಸ್ಲದನ್ನು ಪ್ರಿಯರೇ, ನೀವು ದೇವರ ಕಡೆ ತಿರುಗಿಕೊಂಡು ಭಜನೆ ಪಟ್ಟು ಅಯ್ಯೋ ದೇವರೇ ಈಗ ನಮ್ಮ ಪರಿಸ್ಥಿತಿ ಕದೆಂಬುದಾಗಿ ನೀವು ಪ್ರಾರ್ಥಿಸುವಾಗ ದೇವರ ಮೇಲನ್ನು ನೀವು ಅನುಭವಿಸಿದ ಪ್ರಿಯರೇ. ಯೇಸುವೇ ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಿ. ನಮ್ಮ ಭಾರತ ದೇಶವನ್ನು ಕರುಣಿಸಿದ ದೇವರೇ, ಈಗ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಾವು ಇರ್ತಕ್ಕಂಥ ಪ್ರಾಂತವನ್ನು ರಕ್ಷಿಸಲಿ ಎಂಬುದಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸಬೇಕಾಗ್ತದೆ. ಈಗ ಆನಂದದಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡಬೇಕಾಗ್ತದೆ. ಈಗ ಈ ಆನಂದದಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕಾಗ್ತದೆ. ಅವರನ್ನು ಆಶೀರ್ವಾದ ಮಾಡಬೇಕಾಗ್ತದೆ. ನಿಮಗೆ ಮಹಿಮೆ ಆಗಲಿ ದೇವರೇ. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನೊಂದಿಗೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. Yes, Lord. ಈಗ ಪ್ರಿಯ ದೇವರ ಮಕ್ಕಳೇ, ಈಗ ನೀವು ಕರ್ತನಿಗೆ ಆತನಿಗೋಸ್ಕರ ಕಾಯುವುದಾದರೆ ಈಗ ದೇವರ ಮೇಲನ್ನು ನೀವು ಅನುಭವಿಸಿದ ಪ್ರಿಯರೇ. ಈಗ ಹಾಸ್ಪಿಟಲ್ ರೋಗ ವ್ಯಾಧಿ ರೆಂಟರ್ನಲ್ಲಿದ್ದು ದೇವರೇ ಈಗ ನಮಗೆ ಸ್ವಸ್ಥತೆ ಮಾಡುವುದಾಗಿ ಒಂದು ಕರ್ತನ ಕಡೆ ತಿರುಗಿಕೊಂಡು ಅದರ ಸ್ವಸ್ಥತೆಗಾಗಿ ಕಾಯುವುದಾದರೆ ಈಗ ಇದೇ ಕ್ಷಣ ಇದೇ ಗಳಿಗೆಯಲ್ಲಿ ಸ್ವಸ್ಥತೆ ಸಾಧ್ಯದ ಪ್ರಿಯರೇ. ಈಗ ದೇವರು ನಿಮ್ಮನ್ನು ಬಲಪಡಿಸುವುದರ ಸಮಯದಲ್ಲಿ ಈಗ ದೇವರನ್ನು ಸ್ವಸ್ಥತೆ ಮಾಡುವುದರ ಸ್ಪಷ್ಟವಾಗಿ ಪರಿಶುದ್ಧಾತ್ಮ ದೇವರೇ ಈ ಮಕ್ಕಳನ್ನು ಸ್ವಸ್ಥತೆ ಬಿಡುಗಡೆ ಮಾಡುತ್ತೇವೆ, ಆಶೀರ್ವಾದ ಮಾಡುತ್ತಾರೆ. ಬಂದಂತ ರೋಗ ವ್ಯಾಧಿ ಮಕ್ಕಳನ್ನು ಬಿಡುಗಡೆ ಯೇಸು ನಾಮದಲ್ಲಿ ರೈಟ್ ಮೇಲೆ ಮಾರ್ಕ್ಸಿದ್ದಾರೆ. ಕಾಲದಲ್ಲಿ ದರ್ಶನವ ನೆರವೇರಿಸುವ, ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಡದು ನೆರವೇರುವುದು, ತಡವಾಗದು ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರುವುದು, ತಡವಾಗದು ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ಪ್ರಿಯರೇ, ನಿಮ್ಮ ನಂಬಿಕೆ ವ್ಯರ್ಥವಾಗಲು ಸಾಧ್ಯ ಇಲ್ಲ. ನೀವು ದೇವರ ಸಮ್ಮುಖದಲ್ಲಿ ಇವಾಗ ಪ್ರಾರ್ಥಿಸುವಾಗ ನಿಮ್ಮ ನಂಬಿಕೆ ವ್ಯರ್ಥವಾಗಲು ಸಾಧ್ಯ ಇಲ್ಲ. ದೇವರೇ ಅನೇಕ ಜನರು ಬರುವರು ದೇವರೇ
ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವರೇ, ಪೊಲೀಸ್ ಅಧಿಕಾರಿಗಳು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕುಟುಂಬವನ್ನು ಬಿಟ್ಟುಕೊಟ್ಟು ದೇವರೇ, ಹಗಲು ಮತ್ತು ಇರುಳು ದೇವರೇ, ರೋಡಿನಲ್ಲಿ ಇದ್ದು ದೇವರೇ, ಅನ್ನ ಇಲ್ಲದೆ ನೀರಿಲ್ಲದೆ ದೇವರೇ, ದಾಹದಿಂದ ಹಸುವಿನ ಬಲಾಡಿದ್ದು ಅನೇಕ ಜನರಿಗೆ ರಕ್ಷಣೆಗಾಗಿ ದೇವರು ತೀರ್ಥವಂತರಾಗಿದ್ದಾರೆ ಕರ್ತನೆ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡು ಕರ್ತನೆ. ಅವ್ರ ಕುಟುಂಬವನ್ನು ಬಲಪಡಿಸು ದೇವರೇ. ಅವರಿಗೆ ರೋಗ ವ್ಯಾಧಿ ಅಂತಂದರೆ ಕಾಪಾಡಿದ್ದೇವೆ, ಅವರನ್ನು ರಕ್ಷಿಸ್ತೇವೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಬಡವರು ಮತ್ತು ಪೊಲೀಸ್ ಅಧಿಕಾರಿಗಳ ಆತ್ಮನ ಮಸ್ತಕ ಮುಗಿಸಿಕೊಡ್ತೇವೆ ಕರ್ತನೆ. ಸಹಾಯಕ್ಕಾಗಿ ಮತ್ತು ಆರೋಗ್ಯಕ್ಕೆ ನಾವು ಪ್ರಾರ್ಥಿಸುವ ಆರೋಗ್ಯ ನಡೆಸಿದೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಸಪ್ಪ. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವ ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವ ಅಗಲಿದರು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ಕರ್ತನೆ, ಹಾಸ್ಪಿಟಲ್ ಅಲ್ಲಿ ರೋಗ ವ್ಯಾಧಿ ನರಳಾಡುತ್ತಾ ದೇವರೇ, ಕೊನೆ ಉಸಿರಿಟ್ಟು ಆ ಉಸಿರುಗಳ ಕಳ್ಕೊಂಡು ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಕೆಲವರು ತಾಯಿ ತಂದೆ ಅಕ್ಕ ತಂದೆ ಅಣ್ಣ ತಮ್ಮನನ್ನು, ಕೆಲವರು ಮಕ್ಕಳನ್ನು, ಕೆಲವರು ಅಣ್ಣನ್ನು ಕಳ್ಕೊಂಡು ದೇವರೇ, ಅನೇಕ ಒಂದು ದುಃಖಕರ ಕುಟುಂಬದ ಕರ್ತನೆ. ಈಗ ಅವ್ರಿಗೆ ಮೇಲೆ ವಿಶ್ವಾಸ ನಂಬಿಕೆ ಎಂಬುದ, ಅವ್ರಿಗೆ ಧೈರ್ಯ ಬಲ ಶಕ್ತಿ ಸಾಮರ್ಥ್ಯ ಕೊಡ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸುವ ಕರ್ತನೆ. ಇದೇ ರೀತಿಯಾಗಿ ಡಾಕ್ಟರ್ಸ್ ನಾವು ಪ್ರಾರ್ಥಿಸುವ ಕರ್ತನೆ. ವೈದ್ಯ ಕೊಡ್ತಕ್ಕಂಥ ಪ್ರತಿಯೊಂದು ಸಿಬ್ಬಂದಿ ನಾವು ಪ್ರಾರ್ಥಿಸುವ ಕರ್ತನೆ. ಒಳ್ಳೆಯ ರೀತಿಯಲ್ಲಿ ಅದ್ಭುತ ದೇವರೇ, ಚಿಕಿತ್ಸೆ ಕೊಡುವಂತೆ ನೀವು ಸಹಾಯ ಮಾಡಿ ಸಹಕರಿಸಿ. ವೈದ್ಯರು ಕೂಡ ಆರೋಗ್ಯ ಭಾಗ್ಯ ಬಲ ಶಕ್ತಿ ಸಾಮರ್ಥ್ಯ ಕೊಡುತ್ತೇವೆ. ಕುಟುಂಬವನ್ನು ಬಿಟ್ಟುಕೊಡ್ತೇವೆ. ರೋಗಿಗಳಿಗಾಗಿ ಅವರಿಗೆ ರಕ್ಷಣೆಗಾಗಿ ತಪ್ಪ ಕೊಡುವಾಗ ಬೇರೆ ವಿಷಯದಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡ್ತೇವೆ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದ್ದೇವೆ ಕರ್ತನೆ. ನಿಮ್ಮ ಕೃಪೆ ನಿಮ್ಮ ಅನುಗ್ರಹವನ್ನು ಮಾಡಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಕಾರ್ಯ ಮಾಡಿದ್ದೇವೆ. ಎಸ್ ಲಾರ್ಡ್.
ಪರಿಶುದ್ಧಾತ್ಮ ದೇವರೇ, ಈಗ ನಿಮ್ಮ ನಾವು ಸ್ವಾಗತಿಸುವ ಕರ್ತನೆ, ಸಮಯದಲ್ಲಿ ನೀವು ಬಲವಾಗಿ ನೀವು ಕಾರ್ಯ ಮಾಡ್ರಿ ಕರ್ತನೆ. ಅನೇಕ ಜನ ವಿಷಯವಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಳಿಗಾಗಿ, ಪ್ರಾಂತ್ಯಗಾಗಿ, ಪ್ರತಿಯೊಂದು ಜನರಿಗಾಗಿ ನಾವು ಪ್ರಾರ್ಥಿಸುವಾಗ ದೇವರೇ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸುವ ಕರ್ತನೆ. ಇವಾಗ ಕೊನೆಯ ಸ್ಥಿತಿಯಲ್ಲಿ ಅದನ್ನ ಈಗ ನಿಮ್ಮ ಪರಿಸ್ಥಿತಿ ಬಹಳಷ್ಟು ಒಂದು ಕೆಟ್ಟೋಗಿರ್ತಕ್ಕಂಥ ಒಂದು ಅದರ ಒಂದು ದೇವರ ಸಮ್ಮುಖದಲ್ಲಿ ಇದ್ದಿನಂತ ಒಂದು ಇಸ್ರಾದಲ್ಲಿ ಮೊಳಕಾಲಿನಲ್ಲಿ ನೀವು ಪ್ರಾರ್ಥಿಸು. ಮೊಳಕಾಲಿನಲ್ಲಿ ನೀ ದೇವರನ್ನು ಎದುರು ನೋಡು. ದೇವರು ನಿಗೊಂದು ಸ್ವಸ್ಥತೆ ಮತ್ತು ಬಿಡುಗಡೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಈಗ ಬಹಳ ವರ್ಷ ಆಯ್ತು, ಈಗ ಮಕ್ಕಳಿಲ್ಲದಾಗಿ ನೀನು ಅರಳುತ್ತಿದೆ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲ ತನ್ನ ಬಹುಮಾನದ ಪ್ರಿಯರೇ. ಇವತ್ತಿನ ಕಾಲ ದೇವರಲ್ಲಿ ಮೊಳಕಾಲೂರಿ ನೀವು ಪ್ರಾರ್ಥಿಸುವಾಗ, ಕಣ್ಣಿಡುವಾಗ, ಕೇಳುವಾಗ ದೇವರಿನ 100% ಈ ವರ್ಷದಲ್ಲಿ ನಿನಗೆ ಪುತ್ರ ಸಂತಾನವನ್ನು ಕೊಡಲದ ಪ್ರಿಯರೇ. ಹಾಸ್ಪಿಟಲ್ ಅಲ್ಲಾಗ್ಲಿ ಅಥವಾ ಮನೆಯಲ್ಲಿ ಹಾಸಿಗೆ ಮೇಲೆ ರೋಗದಲ್ಲಿ ಬಿದ್ದೋದಂತ ಪರಿಸ್ಥಿತಿ ಈಗ ಕೊನೆಯ ಕ್ಷಣದಂತೆ ಅದೇ ಸ್ಥಳದಲ್ಲಿ ಮೊಳಕಾಲೂರಿ ನೀವು ಪ್ರಾರ್ಥಿಸು. ಇಲ್ಲಾಂದ್ರೆ ಅದೇ ರೀತಿ ನೀವು ಪ್ರಾರ್ಥನೆ ಮಾಡು. ಈಗ ದೇವರು ನಿನ್ನನ್ನು ಸ್ವಸ್ಥತೆ ಬಿಡುಗಡೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಪರಿಶುದ್ಧಾತ್ಮ ದೇವರೇ, ಈಗ ಈ ಮಕ್ಕಳನ್ನು ರಕ್ಷಿಸು, ಕಾಪಾಡು. ಮೊಳಕಾಲಿನಲ್ಲಿ ಪ್ರಾರ್ಥಿಸುವಾಗ ದೇವರ ತಿರುಗಿ ಇವರಿಗೆ ಹದ್ದಿಗೆ ಯವನ ಬರುವಂತೆ ಆ ತರವಾಗಿ ಇವರಿಗೆ ಮಾರ್ಪಡಿಸು. ಎದ್ದೇಳುವಂತೆ, ಬಲ ಹೊಂದುವಂತೆ ನೀವು ಸಹಾಯ ಮಾಡು ಕರ್ತನೆ. ಪರಿಶುದ್ಧಾತ್ಮ ದೇವರೇ, ನೀವು ಅನೇಕ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದೆವು ಕರ್ತನೆ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ರಿ ಎಂಬುದ ನಮ್ಮ ನಂಬಿಕೆ ವಿಶ್ವಾಸದ ಕರ್ತನೆ. ಸ್ವಸ್ಥತೆ ಬಿಡುಗಡೆ ಮಾಡಿದ್ರಿ, ನಮ್ಮ ದೇಶ ಜನರನ್ನು ರಕ್ಷಿಸಿದ್ರಿ ಎಂಬುದಾಗಿ ನಾವು ನಂಬಿಕೆ ವಿಶ್ವಾಸದ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರಕ್ಷಿಸ್ರಿ ದೇವರೇ. ನಮ್ಮ ಸಭೆಯನ್ನು ಜ್ಞಾಪಕ ಮಾಡ್ಕೊಳ್ತಾನೆ, ನಮ್ಮ ಸಭಿಕರನ್ನು ಜ್ಞಾಪಕ ಮಾಡ್ಕೊಳ್ತಾನೆ, ನಮ್ಮ ಸಭೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನೀವು ಜ್ಞಾಪಕ ಮಾಡ್ಕೊಳ್ತೇವೆ. ನಮ್ಮ ವರ್ಸಿಪ್ ಟೀಮ್ ಅನ್ನು ಕೂಡ ನೀವು ಜ್ಞಾಪಕ ಮಾಡ್ಕೊಳ್ತೇವೆ. ಸೇವೆ ಮಾಡ್ತಕ್ಕಂಥ ನಮ್ಮ ಕುಟುಂಬ ಕೂಡ ನೀವು ಜ್ಞಾಪಕ ಮಾಡ್ಕೊಳ್ತೇವೆ. ನಿಮ್ಮ ಕೃಪೆಯನ್ನು ತೋರಿಸಿ ಕರ್ತನೆ. ನಮ್ಮ ಸಭಿಕರಲ್ಲಿ ದೇವರೇ ಬಹಳಷ್ಟು ಜನರು ದೇವರೇ ಬಡವರಿದ್ದಾರೆ ಕರ್ತನೆ. ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುವಾಗ ಅವರಿಗೆ ಸಹಾಯ ಮಾಡಿ ಕರ್ತನೆ. ಯಾರಾದ್ರೂ ನಮ್ಮ ಸಭಿಕರಲ್ಲಿ ರೋಗ ವ್ಯಾಧಿ ಇರುವುದಾದ್ರೆ ಅವ್ರಿಗೆ ಸ್ವಸ್ಥತೆ ಕೊಡ್ರಿ. ನೀವು ಕೂಡ ಲೈನ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನೀವು ಯಾವ ಸಭೆಯಲ್ಲಿ ಸಭಿಕರು, ಯಾವ ಸಭಿಕರು ಇದ್ದೀರಿ, ಯಾವ ನಿಮ್ಮ ಸೇವಕರ ಅವರಿಗೆ ಪ್ರಾರ್ಥಿಸ್ರಿ. ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ. ದೇವರು ಸ್ವಸ್ಥತೆ ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ದೇವರು ಅದ್ಭುತಗಳು ಮಾಡ್ತಾನೆ ಪ್ರಿಯರೇ. ನಿಮ್ಮ ಸಭೆ ವಿಷಯವಾಗಿ ನೀವು ಪ್ರಾರ್ಥಿಸ್ರಿ. ಇವಾಗ ನಮ್ಮ ಸಭೆ ವಿಷಯ ನಾವು ಪ್ರಾರ್ಥನೆ ಮಾಡಿ ದೇವ್ರೆ, ನೀವು ಕರುಣಿಸ್ರಿ, ರಕ್ಷಿಸ್ರಿ ದೇವ್ರೆ. ಯಾರ ರೋಗ ವ್ಯಾಧಿ ಹರಣ ಕರ್ತನೆ ಅವ್ರು ಸಂಪೂರ್ಣವಾಗಿ ವಾಸ ಮಾಡಿ ಸ್ವಸ್ಥತೆ ಕೊಡ್ತೇನೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ನಮ್ಮ ಸಭಿಕರಿಗೆ ಕೂಡ ನಾವು ಪ್ರಾರ್ಥಿಸುವಾಗ ನಮ್ಮ ಸಭಿಕರಲ್ಲಿ ಯಾವುದೂ ಕುಂದು ಕೊರತೆ ಸಮಸ್ಯೆ ಬೇರೆ ಇಲ್ಲ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ನಮ್ಮ ಸಭಿಕರನ್ನು ನೀವು ರಕ್ಷಿಸಿ ಕಾಪಾಡ್ತೇನೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಎಷ್ಟು ಜನರು ದೇವರ ಆರಾಧನೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅವರು ಕೂಡ ಕಾಪಾಡಿ ರಕ್ಷಿಸ್ತಾರೆ. ಈಗ ಈ ಲೈವ್ನಲ್ಲಿ ಎಷ್ಟು ಜನರು ಆರಾಧನೆಯಲ್ಲಿದ್ದು ಅಯ್ಯೋ ದೇವರ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ಅವರಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಬಿಡುಗಡೆ ಮತ್ತು ಸಹಾಯ ಮಾಡಿ ನಡೆಸ್ತಾರೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಬೇಕಾದವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ರಿ. ಮತ್ತೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ನಾವು ಆಶೀರ್ವಾದಿಸ್ತೇವೆ ಕರ್ತನೆ. ನೀವು ಆಶೀರ್ವಾದ ಮಾಡ್ರಿ. ಇವತ್ತು ನಮ್ಮ ಪ್ರಾರ್ಥನೆ ದೇವರೇ ನೀವು ಕೇಳಿದ್ರಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗೆ ನೀವು ಸದುತ್ತರ ಕೊಟ್ಟಿದ್ರಿ ನಿಮ್ಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಕರ್ತನೆ. ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನವನ್ನು ತುಂಬಿಸ್ರಿ ಕರ್ತನೆ. ವಾಕ್ಯ ಹೋಗ ನೀವು ನಮ್ಮ ಮೊದಲು ಮಾತಾಡಿ. ನನ್ನ ಬಾಯಿ ತುಂಬಿದ್ರೆ ಜ್ಞಾನಿಗಳು ನಮ್ಮೆಲ್ಲರಿಗೂ ಮಾತಾಡ್ರಿ. ನೀವು ಮಾತಾಡುವುದಾದ್ರೆ ನಾವೆಲ್ಲರೂ ಬದುಕಿಕೊಂಡಿಲ್ಲ ಸಾಧ್ಯ ಕರ್ತನೆ. ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೂ ಮಾತಾಡ್ರಿ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಇವೆಲ್ಲ ನಿಮ್ಮ ಹಸ್ತಗೊಳಿಸಿಕೊಳ್ಳುತ್ತಾ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿ ಅದ್ಭುತ ರೀತಿ ನಮ್ಮನ್ನು ರಕ್ಷಿಸಿ ಕಾಪಾಡಿಸುವುದಾಗಿ ಜೀವ ಒಡೆಯ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಶಾಲೋಮ್ ಅಂದರೆ ಸಮಾಧಾನವಾಗಲಿ, ಶುಭವಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಎಂಬುದಾಗಿ ಹೆಸರಿನ ಒಂದು ಅರ್ಥವಾಗಿದೆ. ಗುಣವಂತಿ ಸ್ತ್ರೀ ಆಕಿನ ಲಕ್ಷಣಗಳು ಏನು ಎಂಬುದಾಗಿ ನಾನು ನಿಮ್ಗ 3 ಲಕ್ಷಣಗಳನ್ನ ಗುಣವಂತಿ ಸ್ತ್ರೀಗಳಿಂದು ನಾನು ನಿಮ್ಗೊಂದು ಲಕ್ಷಣಗಳನ್ನ ತೋರಿಸ್ಲಕ್ಕ ನಾನು ಸಿದ್ಧವಾಗಿದ್ದ. ಯಾಕಂದ್ರೆ ಗುಣವಂತಿ ಆಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯದ ಪ್ರೇರೆ. ಅದು ಗುಣವಂತಿ ಸ್ತ್ರೀ ಲಕ್ಷಣಗಳು ಏನು ಎಂಬುದಾಗಿ 3 ವಿಷಯವಾಗಿ ನಾನು ನಿಮ್ಮನ್ನ ಕೊಡ್ಲಕ್ಕ ನಾನು ಸಿದ್ಧವಾಗಿದ್ದ. ಮತ್ತು ನೋಡ್ರಿ ಇಲ್ಲಿ ವಾಕ್ಯದ ಕಡೆ ಹೋಗುವಾಗ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಪ್ರತಿ ಹೃದಯವು ಆಕೆಯಲ್ಲಿ ಭರವಸವಿಡುವುದು, ಅವನು ಕೊಳೆ ಕೊಳೆಯಾಗಿ ಸಂಪಾದಿಸುವನು.
ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈ ಕೆಲಸವನ್ನೇ ಸಗಿಸುವಳು. ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಗುಣವತ್ತಿಯಾದ ಸ್ತ್ರೀಗಳಿರ್ತಕ್ಕಂಥ ಲಕ್ಷಣ ಆದ್ರ ವಾಕ್ಯ ಹೇಳ್ತದ ಗುಣವತ್ತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಎಂಬುದಾಗಿ ನೋಡ್ತೇವೆ. ಮತ್ತೆ ಇವತ್ತು ನೋಡ್ತೇವೆ ಇಲ್ಲಿ ಲೆಮೆಲನು ಸ್ಪಷ್ಟವಾಗಿ ಅದನ್ನು ಲೆಮೆಲನು ಬರ್ದನ ಗುಣವತ್ತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಎಂಬುದಾಗಿ ಒಂದು ಕ್ವಶನ್ ಹಾಕ್ಲತ್ತಾನ ಪ್ರಕಟನ. ಇವತ್ತಿನಿಂದ ನೋಡ್ತೇವೆ ಸ್ತ್ರೀಯರೇ, ನೀವು ಗುಣವತ್ತಿ ಒಂದ್ ವೇಳೆ ಇದ್ದೀರಿ ಅಂದ್ರ ದೇವರಿಂದ ನೀವು ಆಶೀರ್ವಾದ ಹೊಂದಲ್ಪಟ್ಟವರಾಗಿರ್ತೀರಿ. ಗುಣವತ್ತಿ ಸ್ತ್ರೀಯರು ನೀವು ಇಲ್ಲ ಅಂದ್ರ ಈ ರೀತಿಯಾಗಿ ನೀವು ಮಾರ್ಪಾಡ್ಲಾಕ ಸಾಧ್ಯ ಇಲ್ಲ. ಅದಕ್ಕ ಗುಣವತ್ತಿ ಸ್ತ್ರೀ ಆಯ್ತಕ್ಕಂಥದ್ದು ಬಹಳ ಪ್ರಾಮುಖ್ಯದ ಪ್ರಿಯರೇ. ಇವತ್ತು ಒಂದು ವಿಷಯದಲ್ಲಿ ನಾನು ಮಾತಾಡ್ಲಕ್ಕ ಇಷ್ಟಪಟ್ಟವನಾಗಿದ್ದೆ. ಮದುವೆ ಕಾರ್ಯಕ್ರಮ ಅಂದಾಗ ಒಂದು ಮದುವೆ ವಯಸ್ಸಿಗೆ ಬಂದಂತ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ, ಆ ಹೆಣ್ಮಗಳಿಗೆ ಹುಡುಕ್ಲಾಕ್ ಹೋದಾಗ ಏನ್ ಹುಡುಕ್ತಾರ? ಮೊದಲನೇದು ಹೆಣ್ಮಗಳಲ್ಲಿ ಏನ್ ಹುಡುಕ್ತಾರ? ಈಕೆ ಗುಣವತ್ತಿ ಹಾಳನ ಅಥವಾ ಇಲ್ಲ, ಅಥವಾ ಈಕಿನ ಲಕ್ಷಣಗಳೇನವ, ಈಕಿನ ಕಾರ್ಯಗಳೇನವ, ಈಕಿನ ಕ್ರಿಯೆಗಳೇನವ, ಈಕೆ ಮಾಡ್ತಕ್ಕಂಥದ್ದು ಏನದ ಎಂಬುದಾಗಿ ನೋಡಿ ಏನ್ ಮಾಡ್ತಾರ ಗೊತ್ತದನ್ನ ಸ್ತ್ರೀಗೆ ಬಹಳಷ್ಟು ಸೋಸ್ತಾರ ಪ್ರೇರೆ. ಒಂದು ನಾವು ರೊಟ್ಟಿ ಮಾಡ್ಲತ್ತೀವಿ ಅಂದ್ರ ಹಿಟ್ಟು ಎಷ್ಟು ರೀತಿ ನಾವು ಚೆನ್ನ ಹಿಡಿತೇವೋ ಆ ರೀತಿಗೆ ಸ್ತ್ರೀಯರಿಗೆ ಏನ್ ಮಾಡ್ತಾರ? ಸೋಸ್ತಾರ ಪ್ರೇರೆ. ಯಾಕೆ ಸೋಸ್ತಾರ ಗೊತ್ತದನ್ನ ಆಕೆ ಗುಣವತ್ತಿ ಹಾಳನ ಅಥವಾ ಇಲ್ಲ ಎಂಬುದಾಗಿ ಒಂದು ಚೆಕ್ ಮಾಡ್ತಾರ ಪ್ರೇರೆ. ಮನೆಗೆ ನೆಂಟಸಂತ ಬಂದಾಗ ಹುಡುಗನ ಫ್ಯಾಮಿಲಿದವ್ರು ಬಂದಾಗ ಅವ್ರಿಗೆ ನೀರು ಕುಡ್ಲಾಕ್ ಹಚ್ತಾರ, ಟೀ ಕುಡ್ಲಾಕ್ ಹಚ್ತಾರ, ಮತ್ತು ಸ್ನಾಕ್ಸ್ ಅವ್ರಿಗೆ ಕುಡ್ಲಾಕ್ ಹಚ್ತಾರ. ಈ ಕುಡ್ಲಾಕ್ ಹಚ್ಚ ಕಾರಣ ಏನಾದ್ರು ಗೊತ್ತದನ್ನ ಆಕೆ ನಡೆ ಹೆಂಗದ, ನುಡಿ ಹೆಂಗದ ಎಂಬುದಾಗಿ ಅವರು ತಿಳ್ಕೊತಾರ ಪ್ರೇರೆ. ಮತ್ತು ಕೆಲವೊಂದು ವಿಷಯದಲ್ಲಿ ನೋಡ್ತೇವೆ ಗುಣವತ್ತಿ ಸ್ತ್ರೀ ಎಲ್ಲಿ ಸಿಕ್ಕಾಳೆ ಎಂಬುದಾಗಿ ನಾವು ನೋಡುವಾಗ ಗುಣವತ್ತಿ ಸ್ತ್ರೀಗೆ ನಾವು ಹುಡುಕ್ಲಾಕ ಹೋಯ್ತೇವು. ಆದ್ರೆ ಆ ಹುಡುಕ ಸಭದಲ್ಲಿ ಏನಾಗುತ್ತೆ ಗೊತ್ತದನ್ನ ದುಡ್ಡಿನ ವಿಷಯ ಬಂದಾಗ ಅಲ್ಲಿ ಆ ನೆಂಟಸ್ತನ ಕಟ್ಟಾಗುತ್ತೆ. ದುಡ್ಡಿನ ವಿಷಯ ಅಂದ್ರೆ ರೊಕ್ಕ ಯಾರ ಮನೆಯಾಗ ಹೆಚ್ಚಿಗವ ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂತ ಪುರುಷರು ನಾವು ಆಗಿರ್ತೇವೆ. ಆದ್ರೆ ಇಂಥ ಒಂದು ವಿಷಯದಲ್ಲಿ ಬಂದಾಗ ನೀ ಹುಡುಕ್ಬೇಕಾದ್ರೆ ಒಂದು ಹುಡುಕ್ಬೇಕು. ಏನ್ ಹುಡುಕ್ಬೇಕು ಅಂತದನ್ನ ಗುಣವತ್ತಿ ಸ್ತ್ರೀ ಹಾಳನ ಅಥವಾ ಇಲ್ಲ, ಆಕಿನ ಮಾನ ಹೆಂಗದ, ಆಕೆ ಲಕ್ಷಣ ಅದನ್ನೆಲ್ಲ ಆಕಿನ ಬಲ್ಲಿ, ಆಕಿನ ಜೀವಿತದಲ್ಲಿ ಎಂತ ಒಂದು ಅಭಿವೃದ್ಧಿಗಾಗಿ ಬಂದಾಕೆ ಸ್ತ್ರೀ ಹಾಳ ಎಂಬುದಾಗಿ ನೀವು ಹುಡುಕಿಕೊಂಡು ಒಂದು ಮದುವೆ ಮಾಡ್ಕೋತಕ್ಕಂಥದ್ದು ಬಹಳ ಪ್ರಾಮುಖ್ಯದ ಪ್ರೇರೆ. ಗುಣವತ್ತಿ ಸ್ತ್ರೀ ಸಿಗದ್ ಬಹಳ ಕಷ್ಟ ಆಗಿದೆ ಈ ಲೋಕದಾಗ. ಗುಣವತ್ತಿ ಸ್ತ್ರೀ ಸಿಗದ್ ಬಹಳ ಈ ಲೋಕದಾಗ ಕಷ್ಟ ಆಗ್ಯದ. ಆದ್ರೆ ಗುಣವತ್ತಿ ಸ್ತ್ರೀಲಿರ್ತಕ್ಕಂಥ ಲಕ್ಷಣಗಳು ಏನದ ಗೊತ್ತದನ್ನ ಆಕೆ ನೋಡುವಾಗ ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಎಂಬುದಾಗಿ ನೋಡ್ತೇವೆ. 14ನೇ ವಚನ ಬಂದಾಗ ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. ಆಹಾರವನ್ನು ಅಂದ್ರೆ ಬೇಕಾಗಿರ್ತಕ್ಕಂಥ ಆಹಾರ ಆಕೆನೇ ಹುಡುಕಿಕೊಂಡು ದೂರದಿಂದ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಂದೇನ್ ಮಾಡ್ತಾರೆ ಗೊತ್ತದನ್ನ ತನ್ನ ಕುಟುಂಬಕ್ಕೆ ತಂದು ಒಪ್ಪಿಸ್ತಾರೆ. ಇವತ್ತಿನಿಂದಾಗ ಆ ಗುಣವತ್ತಿ ಸ್ತ್ರೀ ಬೈಬಲ್ ನೋಡುವಾಗ ದೂರದಿಂದ ತಂದು ತನ್ನ ಕುಟುಂಬದವರಿಗೆ ಒಂದು ಆಹಾರವನ್ನು ಒಂದು ಮಾಡ್ಲಕ್ಕ ಅಥವಾ ಆಹಾರ ಕುಡ್ಲಕ್ಕ ಅಥವಾ ಊಟ ಉಪಚಾರ ಬಡಿಸ್ಲಕ್ಕ ಇಂಥ ಒಂದು ಸ್ತ್ರೀ ಒಂದು ಅದ್ಭುತವಾಗಿ ಕಾಣಿರ್ತಾಳೆ. ಆದರೆ ಇವತ್ತಿನ ಸ್ತ್ರೀಯರಲ್ಲಿ ಇಂಥ ಒಂದು ಗುಣಲಕ್ಷಣಗಳು ಅವನ ಇವತ್ತಿನ ಲೋಕದಾಗ ಇರ್ತಕ್ಕಂಥ ಸ್ತ್ರೀಯರ ಬಳಿ ಇಂಥ ಒಂದು ಗುಣಲಕ್ಷಣಗಳು ಅವನ. ಮತ್ತು ಪ್ರತಿ ಸ್ಪಷ್ಟವಾಗಿ ನೋಡ್ತೇವೆ ಯಜಮಾನನ ಹೃದಯ ನಿನ್ನ ಮೇಲೆ ವಿಶ್ವಾಸ ನಂಬಿಕೆ ಇರ್ತಕ್ಕಂಥದ್ದು ಭರವಸವಾಗಿರ್ತಕ್ಕಂಥದ್ದು ಒಂದು ಸ್ತ್ರೀ. ಇಂಥ ಒಂದು ಸ್ತ್ರೀಯಾಗಿ ಈ ಲೋಕದಲ್ಲಿ ನೀ ಕಾಣುಂಟಿದೆ. ನೋಡ್ತೇವೆ ಇಲ್ಲಿ 11ನೇ ವಚನ ನೋಡುವಾಗ ಪ್ರತಿ ಹೃದಯವು ಆಕೆಯಲ್ಲಿ ಭರವಸೆ ಬಿಡುವುದು ಎಂಬುದಾಗಿ. ಪ್ರತಿ ಹೃದಯ ಅಂದ್ರೆ ಯಜಮಾನನ ಹೃದಯ ಯಾರ ಮೇಲೆ ಭರವಸೆ ಇಡ್ತ ಗೊತ್ತದನ್ನ ಗುಣವತ್ತಿಯಾದ ಸ್ತ್ರೀ ಮೇಲೆ ಏನ್ ಮಾಡ್ತಾನ ಭರವಸೆ ನಂಬಿಕೆ ವಿಶ್ವಾಸ ಇಟ್ಟಾಗಿರ್ತಾನ ಪ್ರೇರೆ. ಗೊತ್ತಿದ್ದಾಗ ಒಂದು ಆ ಭರವಸೆ ಒಂದು ಮಾನ ಆ ಮರದೆ ಕಾಪಾಡಿಕೊಡ್ತಕ್ಕಂಥ ಸ್ತ್ರೀಯರ ಇವತ್ತಿನ ಲೋಕದಾಗ ನಾವು ಕಾಣ್ತಾ ಇದ್ದೇವ ಪ್ರಿಯ ಸಮ. ಬೈಬಲ್ದಾಗ ಸ್ತ್ರೀಯರು ಬಹಳ ಸರ ಪ್ರಿಯರೇ. ಅವ್ರ ವಿಷಯ ಹೇಳಕ್ ಹೋದಾಗ ಬಹಳ ಅದ್ಭುತವಾಗಿ ಜೀವನ ಮಾಡಿರ್ತಕ್ಕಂಥ ಒಂದು ಸ್ತ್ರೀಯರ ಪ್ರಿಯರೇ. ಅವ್ರು ಕಾದಿದ್ದವರ ಪ್ರೇರೆ, ಕಾದ್ಕೊಂಡಿದ್ದವರ ಮಾನ ಮರದೆ ಗೌರವ ಇಟ್ಟುಕೊಂಡಂತಕ್ಕಂಥ ಸ್ತ್ರೀಯರು ಬೈಬಲ್ದಾಗ ಬಹಳಷ್ಟು ಜನರ ಪ್ರಿಯರೇ. ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಆ ಸ್ತ್ರೀಯರಿಗೋಸ್ಕರ ಏನಾಗ ಗೊತ್ತನ ಬೈಬಲ್ ನಲ್ಲಿ ಬರೆಯಲ್ಪಟ್ಟದ ಪ್ರೇರೆ. ಇಂಥ ಒಂದು ಸ್ತ್ರೀ ಹಣ ಎಂಬುದಾಗಿ ಬೈಬಲ್ ನಲ್ಲಿ ಬರೆಯಲ್ಪಟ್ಟದ. ಮತ್ತು ಅಂತ ಒಂದು ಸ್ತ್ರೀ
ಲಕ್ಷಣಗಳು ನಿಲ್ವಲ್ಲವನ ಒಳ್ಳೆ ಒಳ್ಳೆ ಸ್ತ್ರೀಯರ ಬೈಬಲ್ದಾಗ ಪ್ರಿಯರೇ. ಕೆಲವರು ಲೋಕದ ಆಸೆ ಆಕಾಂಕ್ಷದಲ್ಲಿ ಜೀವಿಸ್ತಕ್ಕಂಥ ಸ್ತ್ರೀಯರು ಕೂಡ ಇದ್ದು ಯೇಸುಸ್ವಾಮಿ ಮೇಲೆ ಬಂದಾಗ ಅವರು ಯೇಸುಸ್ವಾಮಿ ಮೇಲೆ ಹೋಗಿ ಅವರು ತನ್ನ ಪಾಪಗಳು ಒಪ್ಪಿಕೊಂಡು ಬಿಟ್ಕೊಟ್ಟು ರಕ್ಷಣೆ ಹೊಂದಿರ್ತಕ್ಕಂಥ ಸ್ತ್ರೀಯರು ಕೂಡ ಬಹಳ ಜನರ ಪ್ರಿಯರೇ. ಆದ್ರೆ ಇವತ್ತಿನ ಸ್ತ್ರೀ ಮತ್ತು ನೀ ಏನಾಗಿದೆ ಸ್ಪಷ್ಟವಾಗಿ ಅಂಥದ್ದು ಗುಣವತ್ತ ಸ್ತ್ರೀ ಇವತ್ತು ಲೋಕದಲ್ಲಿ ನೀ ಕಾಣುಂಟಿದೆ. ಇವತ್ತು ನಿನ್ನ ಯಜಮಾನ ಹೃದಯ ನಿನ್ನ ಒಳಗೆ ಬಹಳಷ್ಟು ಭರವಸದ ನಂಬಿಕೆದ ವಿಶ್ವಾಸ ಇಟ್ಟಿರ್ತಕ್ಕಂಥ ಹೇಳ್ತಾನ ಮಾತಾಡ್ತಾನ. ಅವನು ಕೊಳೆಯಾಗಿ ಸಂಪಾದಿಸುವನು. ಕೊಳೆ ಸ್ವಲ್ಪ ಇಲ್ಲ, ಇಷ್ಟಿಲ್ಲ, ಬಹಳಷ್ಟು ಅದನ್ನು ಸಂಪಾದನೆ ಮಾಡ್ತಾನೆ ಪ್ರಿಯರೇ. ಹ್ಯಾಂಗ ಸಂಪಾದನೆ ಮಾಡ್ತಾನೆ ಗೊತ್ತದನ್ನ? ಸ್ತ್ರೀ ಸಹಾಯ ಇಲ್ಲದೆ ಪುರುಷರು ಏನ್ ಮಾಡ್ಲಕ್ ಸಾಧ್ಯ ಇಲ್ಲ. ಮನೆಗ ಹೆಂಡತಿ ಸಹಾಯ ಇಲ್ಲದೆ ಪುರುಷನು ಏನ್ ಮಾಡ್ಲಕ್ ಸಾಧ್ಯ ಇಲ್ಲ. ಮತ್ತು ಗುಣವತಿ ಸ್ತ್ರೀ ಏನ್ ಮಾಡ್ತಾರ? ಯಜಮಾನನಿಗೆ ಸಹಾಯ ಮಾಡ್ತಾರ ಪ್ರಿಯರೇ. ಇವತ್ತಿನ ಯಜಮಾನಿಗೆ ಸಹಾಯ ಮಾಡ್ತಕ್ಕಂಥ ಸ್ತ್ರೀಯರು ನಾವು ಯಾರ ಇದ್ದೇವೆ ಗೊತ್ತಿನ ಲೋಕದಾಗ, ಯಾರ ಇದ್ದೇವೆ ಗೊತ್ತಿದ್ದಾಗ ಬಹಳ ಕಡಿಮೆ ಆಗಿದ್ದಾರೆ ಪ್ರಿಯರೇ. ಬಹಳಷ್ಟು ಕಡಿಮೆ ಜನ ಇದ್ದಾರೆ ಪ್ರಿಯರೇ. ಮತ್ತು ಯಾಕ ಈ ಗುಣವತಿ ಸ್ತ್ರೀ ನಾವು ಯಾಕ ಜೀವಿಸ್ಲಾಕ ನಮ್ಗೆ ಆಗ್ಲತ್ತಿಲ್ಲ ಮತ್ತು ಯಾವ ವಿಷಯ ಆಗ್ಲತ್ತಿಲ್ಲ? ಅದಕ್ಕ ಎರ್ಮಿದಾಗ ಹೇಳ್ತಾನ, ನೀವು ಬಹಳ ಚೌಡವನ್ನು ಹಾಕಿಕೊಂಡ್ರೇನು, ಸಪ್ಪಿನಿಂದ ನಿಮ್ ಮುಖ ತಳ್ಕೊಂಡ್ರೇನು, ದೇವರ ಮುಂದ ನಿನ್ನ ಮುಖ ಏನಂತ ಕರ್ರ ಕಾಣಿಸ್ತದೆ. ಎರ್ಮಿದಾಗ ಹೇಳ್ತಾನೆ ಸ್ಪಷ್ಟವಾಗಿ, ನಾವ್ ಎಷ್ಟು ಸಬ್ಬಲಿಂದ ಮುಖವನ್ನು ತಳ್ಕೊಂಡ್ರು ಕೂಡ ನಾವು ದೇವರ ದೃಷ್ಟಿಯಲ್ಲಿ ನಾವು ಸರಿಯಾಗಿ ಇಲ್ಲ ಅಂದ್ರ ಆತನ ಮುಖಕ್ಕೆ ನಾವು ಕಪ್ಪಾಗಿ ನಾವು ಕಾಣಿಸ್ತಕ್ಕಂತಾಗಿರ್ತೇವೆ ಪ್ರಿಯರೇ. ಮತ್ತು ಗುಣವಂತಿ ಸ್ತ್ರೀಯರ ಲಕ್ಷಣಗಳು ಹಿಂಗಿರಲ್ಲ. ಗುಣವಂತ ಸ್ತ್ರೀಯರ ಲಕ್ಷಣಗಳು ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ಮೇಲೆ ಇರಲ್ಲ. ಅವ್ರು ಹೆಂಗಿರ್ದ ಗೊತ್ತದನ? ಅವರು ಯಜಮಾನರನ್ನು ನಂಬಿಕೊಂಡಿರ್ತಾರ, ದೇವರಲ್ಲಿ ವಿಶ್ವಾಸ ನಂಬಿಕೆ ಭರವಸೆ ಬಿಟ್ಟವರಿರ್ತಾರ. ಮತ್ತು ಅವ್ರ ಕುಟುಂಬಕ್ಕೆ ಏನೇನ್ ಬೇಕೋ ಖುದ್ದಾಗಿ ತಾನೇ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಗುಣವತಿ ಸ್ತ್ರೀ ಆಗಿರ್ತಾರ ಪ್ರಿಯರೇ. ಮತ್ತು ಇನ್ನೊಂದು ಸ್ತ್ರೀ ಬಗ್ಗೆದಾಗ, ಅದೇ ಗುಣವತಿ ಸ್ತ್ರೀದಾಗ ಎರಡನೇ ಭಾಗ ನಾನು ನಿಮ್ಮನ್ನ ಹೇಳಕ ಸಿದ್ಧವಾಗಿದ್ದ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 15ನೇ ವಚನ. ಇನ್ನು ಕತ್ತಲು ಇರುವಾಗಲೇ ಎದ್ದು ಮನೆಯವರಿಗೆ ತಿನ್ನಿಯನ್ನಿಕ್ಕಿ ತುತ್ತುಗಳಿಗೆ ದಿನದ ಭತ್ತವನ್ನು ಹಂಚುವಳು ಎಂಬುದನ್ನು ನೋಡ್ತಾ. ಈ ಎರಡನೇ ಗುಣವತಿ ಸ್ತ್ರೀ ಏನ್ ಮಾಡ್ತಾಳಂತ, ಇನ್ನ ಕತ್ತಲಾಗಿದ್ದಾಗೆ ಇನ್ನ ಮಸ್ಕಿನ ಜಾಮೀನಾಗೆ ಎದ್ದೇನ್ ಮಾಡ್ತಾಳಂತ, ತನ್ನ ಕುಟುಂಬದವರಿಗೆ ಭತ್ತವನ್ನು ಏನ್ ಮಾಡ್ತಾಳಂತಂದ್ರೆ ರೊಟ್ಟಿ ಆಗ್ಲಿ ಅಥವಾ ಆಹಾರ ಪದಾರ್ಥ ವಸ್ತುಗಳು ತನ್ನ ಮಕ್ಕಳಿಗಾಗ್ಲಿ ಯಜಮಾನಿಗಾಗ್ಲಿ ಏನು ಬೇಕೋ ಅವು ಇನ್ನ ಮಸ್ಕಿನ ಜಾವಿದಾಗೆ ಎದ್ದು ರೆಡಿ ಮಾಡಿರ್ತಕ್ಕಂಥ ಒಂದು ಸ್ತ್ರೀ ಆಗತ್ತಾಳ ಪ್ರಿಯರೇ. ಇವತ್ತಿನ ವಿಷಯದಲ್ಲಿ ನೋಡ್ತೇವೆ, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಯಜಮಾನಗ ನೀವು ಮಸ್ಕಿನ ಜಾವಿದಾಗೆ ಎದ್ದು ನೀವು ರೆಡಿ ಮಾಡ್ತಕ್ಕಂಥರಾಗಿದ್ದೀರಿ. ನೀವು ಮಸ್ಕಿನ ಜಾಗದಾಗೆ ಎದ್ದು ಮೊದಲನೇದು ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ಶರೀರವೆಲ್ಲ ನೀವು ದೇವರ ಸಮರ್ಪಣೆ ಮಾಡಿ ಪ್ರಾರ್ಥನೆ ಜೀವಿತದಲ್ಲಿ ಕಾಲ ಕಳೆದು ತನ್ನಂತ ಶುದ್ಧಿ ಮಾಡಿಕೊಂಡು, ಎರಡನೇದು ತನ್ನ ಮಕ್ಕಳಿಗೆ ಯಜಮಾನನಿಗೆ ಅಥವಾ ಕುಟುಂಬದಾಗ ಜೀವಿಸ್ತಕ್ಕಂಥ 3, 4, 5 ಮಂದಿ, 6 ಮಂದಿ, 8 ಮಂದಿ ತಿರುಗಡೆ ಮಾಡ್ತಾರಂತ ಸ್ತ್ರೀ ತಾನೇ ಎದ್ದು ಆಹಾರವನ್ನು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಸಿದ್ಧಪಡಿಸ್ತಾಳ ಪ್ರಿಯರೇ. ಮತ್ತೆ ಗೊತ್ತಿನ ಗುಣವಂತೆ ಸ್ತ್ರೀ, ನೀವು ಒಂದ್ ವೇಳೆ ಇಂಥ ಒಂದು ವಿಷಯದಲ್ಲಿ ಇದ್ದೆ, ನಿನ್ ಮನೆಯಾಗ 3 ಜನರ ನೀವ್ ಮಾಡ್ಲಕ್ ವಜ್ಜೆ ಹೋಗ್ತದ ಪ್ರಿಯರೇ. ನಿನ್ ಮನೆಯಾಗ 4 ಜನರ ಮಾಡ್ಲಕ್ ವಜ್ಜೆ ಹೋಗ್ತದ, ಅಥವಾ ನಿನ್ ಮಕ್ಕಳು ಆಗ್ಲಿ, ನಿನ್ ಯಜಮಾನ ಆಗ್ಲಿ, ಅಥವಾ 3-4 ಜನ ಇದ್ದವ್ರು ಸರಿ ಅದ ಪರವಾಗಿಲ್ಲ. ಒಂದ್ ವೇಳೆ ಭಾವ, ಮೈದುನ ಅಥವಾ ಅತ್ತಿಗೆ ಅಥವಾ ತಂಗಿ, ಅಕ್ಕ ಯಾರು ನಮ್ಮ ಮನೆಗೆ ಬಂದು 4 ಜನ ಇದ್ದಾರಂದ್ರ ಮಾಡ್ಲಕ್ ನಮ್ಗ ವಜ್ಜೆ ಹೋಗ್ತದ ಪ್ರಿಯರೇ. ನಾನೇ ಮಾಡ್ಲೇನು, ಅಕ್ಕಿ ಮಾಡೋಣ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಅಥವಾ ನಮ್ಮ ರಿಲೇಷನ್ ಸಂಬಂಧ ನೋಡುವಾಗ ಕುಟುಂಬದಾಗ ಅಕ್ಕ ತಂಗಿಯರು ಜೀವಿಸ್ತಕ್ಕಂಥರಾಗಿರ್ತಾರ, ಬೇರೆ ಬೇರೆ ಕುಟುಂಬದಿಂದ ಬಂದಿರ್ತಕ್ಕಂಥರಾಗಿರ್ತಾರ. ಆದ್ರೆ ಇಬ್ಬರು ಅಣ್ಣ ತಮ್ಮರು ಮ್ಯಾರೇಜ್ ಆದಾಗ ಆ ಇಬ್ಬರು ಸೊಸೆಯರು ಮನೆಗೆ ಬಂದಿರ್ತಾರ. ಒಂದ್ ವೇಳೆ ಗುಣವಂತಿ ಸೊಸಿ ನೀವು ಒಂದ್ ವೇಳೆ ಮಸ್ಕಿನಾಗ ಎದ್ದು ನಿಮ್ಮ ಮಾವ ಆಗ್ಲಿ ಅಥವಾ ನಿಮ್ಮ ಅತ್ತೆ ಆಗ್ಲಿ ಅಥವಾ ನಿಮ್ಮ ಮೈದನ ಆಗ್ಲಿ, ನಿಮ್ಮ ಭಾವ ಆಗ್ಲಿ, ನಿಮ್ಮ ಕುಟುಂಬಕ್ಕಾಗ್ಲಿ ಆಹಾರ ಪೋಷಣೆ ಕೊಡ್ತಕ್ಕಂಥ ಒಂದು ಸ್ತ್ರೀ ನೀನ್ ಹಾಕಿದ್ದೆ. ಇಲ್ಲಿ ನೋಡ್ತೇವೆ, ಈ ಸ್ತ್ರೀ ಏನ್ ಮಾಡತ್ತಾಳ, ತನ್ನ ಮಸ್ಕಿನ ಜಾವದಾಗ ಎದ್ದು ತನ್ನ ಕುಟುಂಬಕ್ಕೆ ತಿನ್ನಿಯನ್ನೇ ತಾನೇ ರೆಡಿ ಮಾಡತ್ತ. ಆ ದಿನಕ್ಕಿರ್ತಕ್ಕಂಥ ಭತ್ತವನ್ನು, ಆ ದಿನಕ್ಕಿರ್ತಕ್ಕಂಥ ಆಹಾರವನ್ನು ಮುಂಜಾನೆ ಹಿಡ್ಕೊಂಡು ಸಾಯಂಕಾಲವರೆಗ ಎಷ್ಟು ಅವರು ಆಹಾರ ಪದಾರ್ಥ ಸೇವಿಸ್ತಕ್ಕಂಥರಾಗಿರ್ತಾರೋ ಅಷ್ಟು ಅವರು ಮಾಡ್ತಕ್ಕಂಥ ಒಂದು ಸ್ತ್ರೀ ಎಂಬುದಾಗಿ ನಾವು ಬೈಬಲ್ ನೋಡ್ತೇವೆ ಪ್ರಿಯರೇ. ಇವತ್ತಂತೂ ಎಲ್ಲ ಗ್ಯಾಸ್ ಆಗ್ಯಾವ, ಇವತ್ತು ದಿನ ನೋಡುವಾಗ ಕುಕ್ಕರ್ ಆಗ್ಯದ, ಇವತ್ತಿಂದ ನೋಡಿದಾಗ ಎಲ್ಲ ಈಚೆ ಹೋದ ಪ್ರಿಯರೇ. ಮೊದಲು ಒಂದು ಮನುಷ್ಯ 8 ರೊಟ್ಟಿ, 10 ರೊಟ್ಟಿ, 7 ರೊಟ್ಟಿ, 9 ರೊಟ್ಟಿ, 30 ರೊಟ್ಟಿ ಉಣ್ತಕ್ಕಂಥ ಮನುಷ್ಯ, ಒಂದೊಂದು ಮುಚ್ಚಳ ಬ್ಯಾಳಿ ಉಣ್ತಕ್ಕಂಥ ಮನುಷ್ಯರು ಆಗಿನ ಕಾಲದಾಗಿದ್ದಾರಂತ ಪ್ರಿಯರೇ. ಮತ್ತು ಆ ಸ್ತ್ರೀಯರು ಎಷ್ಟು ರೊಟ್ಟಿ ಮಾಡ್ಬೇಕಾಯ್ತಿದ್ದು? ಒಂದು ಕುಟುಂಬದಾಗ 8 ಜನರ ಅಂದ್ರ 10-20 ರೊಟ್ಟಿ ಉಣ್ತಕ್ಕಂಥ
ಮನುಷ್ಯರು ಹರ ಅಂದ್ರ ಎಷ್ಟು ರೊಟ್ಟಿ ಮಾಡ್ಬೇಕಾಗಿತ್ತಾಕೆ? ಸುಮಾರು 100 ರೊಟ್ಟಿ ಮ್ಯಾಲ ಮಾಡ್ಬೇಕಾಗಿತ್ತು ಪ್ರೇಯರಿ. ಇವತ್ತು ತಿಂದಾಗ 10 ರೊಟ್ಟಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಬಹಳಷ್ಟು ಬ್ಯಾಸರಿಕೆ ಬರುತ್ತೆ ನಮ್ಗೆ. ನಾನೇ ಮಾಡ್ಲೆ ನಾ ಎಂಬ ಶಬ್ದ ಸ್ತ್ರೀ ನಿನ್ನ ಒಳಗ ಬಂದದಂದ್ರ ಸಹಿತ ನಿನಗ ಶೋಧಿಸದೆಂಬುದಾಗಿ ತಿಳ್ಕೋ. ನಾ ಎಂಬ ಶಬ್ದ ನಾನೇ ಮಾಡ್ಲಿ ಎಂಬುದಾಗಿ ನಿನ್ನ ಒಳಗ ಒಂದು ಇಂಥ ವಿಷಯದಲ್ಲಿ ನೀನು ತುಂಬಿಕೊಂಡು ಬಂದದಂದ್ರ ಪಾಪಕ ವಂಚನೆಗಾಗಿ ಸ್ಪಷ್ಟವಾಗಿ ನಾನೇ ಮಾಡ್ಲಿ ಎಂಬ ಅಂತಕ್ಕಂಥ ಶಬ್ದ ನಿನ್ನ ಒಳಗೆ ಬರ್ಲಕ್ ಸಾಧ್ಯ ಇಲ್ಲ. ನಿನಗೆ ಏನ್ ಕೆಲಸ ಕೊಟ್ಟ ದೇವರು, ಆ ಕೆಲಸ ನೀ 100% ನಿನ್ನ ಮನೆಯಲ್ಲಿ ನೀ ಮಾಡ್ತಕ್ಕಂಥದ್ದಾಗಿರ್ಬೇಕು ಪ್ರಿಯರೇ. ಅದಕ್ಕೆ ಈ ಗುಣವತಿ ಸ್ತ್ರೀ ಏನ್ ಮಾಡ್ತಾಳಂತ, ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಿಯ ನಿಕ್ಕಿ ತುತ್ತುಗಳಿಗೆ ದಿನದ ಭತ್ತವನ್ನು ಹಂಚುಗಳು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಕತ್ತಲಾಗಿರ್ತಕ್ಕಂಥ ಸ್ತ್ರೀಯರು ಇವತ್ತು ನಾವು ಹೇಳತ್ತಿದ್ದೇವ? ಮಸ್ಕಿನ ಜಾವದಾಗ ಹೇಳ್ತಕ್ಕಂಥ ಸ್ತ್ರೀಯರು ಇವತ್ತು ನಾವು ಇದ್ದೇವಾ? ಮೊದಲಿಂದ ನಮ್ಮ ಕ್ವಶನ್ ಹಾಕ್ಬೇಕು. ಮಸ್ಕಿನ ಜಾವದಾಗ ಹೇಳ್ತಕ್ಕಂಥ ಸ್ತ್ರೀ ತನ್ನ ಶರೀರ ಆತ್ಮ ಪ್ರಾಣವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಜೀವಿತದಲ್ಲಿ ಕಾಲದಲ್ಲಿ ಮಾಡ್ತಾಳೆ. ಗೊತ್ತದನ ದೇವರೇ, ಉದಯ ಕಾಲದಲ್ಲಿ ನನ್ನ ಆತ್ಮಪ್ರಾಣ ಶರೀರ ಕೈ ಒಪ್ಪಿಸ್ಕೊಡ್ತಾ, ನನ್ನ ಯಜಮಾನ ನನ್ನ ಮಕ್ಕಳು ಆತ್ಮಪ್ರಾಣ ಶರೀರ ಕೈ ಒಪ್ಪಿಸ್ಕೊಡ್ತಾ, ನನ್ನ ಮನೆಗೆ ಎಷ್ಟು ಜನರು ಎಲ್ಲರೂ ಆತ್ಮಪ್ರಾಣ ನಿಮ್ಮ ಕೈ ಒಪ್ಪಿಸ್ಕೊಡ್ತೇವ್ರೆ, ನಿಮ್ಮ ಚಿತ್ತ ದಿನಗಳು ನೆರವೇರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಮನೆಗಿರ್ತಕ್ಕಂಥ ಎಲ್ಲ ಕಸಗಳೆಲ್ಲ ತೆಗೆದು ಹೊಡೆದು ಏನ್ ಮಾಡ್ತಾರಂತ ಅಡಿಗೆ ರೆಡಿ ಮಾಡಿರ್ತಾರಂತ ಪ್ರೇರೆ. ಅವ್ರು ಹೇಳೋ ಸಮಯದಲ್ಲಿ ಎಲ್ಲರಿಗೆ ಅಡಿಗೆ ಮತ್ತು ಅವರಿಗೆ ಒಂದು ಅಡಿಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಸಮಯದಂದ್ರೂ ಕೂಡ ಅವ್ರಿಗೆ ಏನ್ ಮಾಡ್ತಾರಂತ ಸ್ತ್ರೀ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಕೊಡ್ತಾರಂತ ಪ್ರೇರೆ. ಇವತ್ತಿಂದಾಗ ನಾವು ಅಂತ ಒಂದು ಸ್ತ್ರೀಯರ ನಾವು ಇದ್ದೇವಾ? 16ನೇ ವಚನ ಹೇಳ್ತದ ನೋಡ್ರಿ, ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುವಳು, ತನ್ನ ಕೈ ಕೆಲಸ ಲಾಭದಿಂದ ತೋಟ ಮಾಡಿಸುವಳು ಎಂಬುದಾಗಿ. ಈ ಸ್ತ್ರೀ ನೋಡ್ತೇವು ಇಲ್ಲಿ ತನ್ನ ಮನೆ ಕೆಲಸ ಮಾಡ್ತಾಳ, ತನ್ನ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮತ್ತು ಹೊಲದ ಕೂಡ ಕೆಲಸ ಮಾಡ್ಲಕ್ಕ ಆ ಸ್ತ್ರೀ ಹೋಗ್ತಾಳ ಪ್ರಿಯರೇ. ಇವತ್ತಿನ ಸ್ತ್ರೀಯರು ನಾವು ಹಂಗಿದ್ದೇವ? ಇವತ್ತಿನ ಸ್ತ್ರೀಯರು ನಾವು ಇವತ್ತಿನ ಲೋಕದಾಗಿರ್ತಕ್ಕಂಥ ಸ್ತ್ರೀಯರು ಈ ರೀತಿ ನಾವಿದ್ದೇವಾ? ಇಲ್ಲ ಪ್ರಿಯರೇ. ಯಾಕೆ ನಾವಿಲ್ಲ ಗೊತ್ತದನ? ನಮ್ಮ ಜೀವಿತಕ್ಕೆ ನಾವು ಭಾರ ಹೋಗಿದ್ದೆವು, ನಮ್ಮ ಕುಟುಂಬಕ್ಕೆ ನಾವು ಭಾರ ಹೋಗಿದ್ದೆವು, ನಮ್ಮಲ್ಲಿ ನಾವು ಭಾರ ಹೋಗಿದ್ದೆವು, ನಮ್ಮ ಶರೀರಕ್ಕೆ ನಾವು ಭಾರ ಹೋಗಿದ್ದೆವು ಪ್ರಿಯರೇ. ಮತ್ತು ಹ್ಯಾಂಗ ಗೊತ್ತಿದ್ದೆ ನಾವು ನಮ್ಮ ನೆರನಾಡಿ ಕೆಲಸ ಮಾಡ್ತದ? ಹ್ಯಾಂಗ ಇವತ್ತು ನಮ್ಮ ಶರೀರ ಕೆಲಸ ಮಾಡ್ತದ? ಹ್ಯಾಂಗ ಇವತ್ತು ನಮ್ಮ ಶರೀರದಾಗ ಅನೇಕ ರೋಗ ಸಮಸ್ಯೆ ವ್ಯಾಧಿಗಳ ಯಾಕೆ ಹಿಡ್ಕೊಂತಿದ್ದೋ ನಮ್ಗೆ ಗೊತ್ತದನ? ನಾವು ಕೆಲಸ ಮಾಡಲು ಕಾರಣ ನಮ್ಮ ಶರೀರದ ಕೊಬ್ಬೆ ಸ್ಪಷ್ಟವಾಗಿ. ಅದಕ್ಕಾಗಿ ಗುಣವತಿ ಸ್ತ್ರೀ ತನ್ನ ಮನೆಯವರಿಗೆ ಊಟೋಪಚಾರ ಬಡಿಸಿಕೊಂಡು ದಿನದ ಆ ರೊಟ್ಟಿಯನ್ನು ಕಟ್ಕೊಂಡು ಮಾಡ್ತಾಳಂತ ಹೊಲವನ್ನು ನೋಡಿ ಯೋಚಿಸಿಕೊಳ್ತಾಳಂತ. ಇವತ್ತು ಯಾವ ಹೊಲದಾಗ ನಾ ಕೆಲಸ ಮಾಡ್ಲಿ, ಇವತ್ತು ಯಾವ ಹೊಲದಾಗ ನಾ ಕೆಲಸ ಮಾಡಿದ್ರೆ ನಂಗೆ ಸಮೃದ್ಧಿಯಾಗಿ ಸಿಗ್ತದೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಆಕೆ ಹೊಲದ ಕೂಡ ತನ್ನ ಕೆಲಸ ಮಾಡ್ತಾಳಂತ ಪ್ರಿಯರೇ. ಇವತ್ತಿದ್ದಾಗ ಇಂಥ ಒಂದು ಕೆಲಸ ಮಾಡ್ತಕ್ಕಂಥ ಸ್ತ್ರೀಯರು ನೀವಿದ್ದರೆ ಗೊತ್ತಿಲ್ಲ ಲೋಕದಾಗ. ನಾನು ಸಣ್ಣ ವಯಸ್ಸಾಗ 7-8 ವರ್ಷದಾಗ ಹೊಲಗಳಿಗೆ ನಾ ಸದಿ ಕಡಿಲಕ್ಕ ನಾ ಹೋಗ್ತಕ್ಕಂಥ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ಅನೇಕ ಸ್ತ್ರೀಯರ ಜೊತೆ ನಾ ಕೆಲಸ ಮಾಡ್ಲಕ್ಕ ಆ ಹೊಲಗಳಿಗೆ ನಾ ಹೋಗ್ತಿದ್ದ. ಆದ್ರೆ ಮಸ್ಕಿನಾಗ ಹೇಳ್ತಕ್ಕಂಥ ಒಂದು ಅಂದ್ರೆ ಅವ್ರು ರೆಡಿ ಆಗ್ಬೇಕಾದ್ರೆ ನಮ್ಮ ಮನೆಗೆ ಇರ್ತಕ್ಕಂಥ ಸಮಸ್ಯೆ, ನಮ್ಮ ಇರ್ತಕ್ಕಂಥ ಪರಿಸ್ಥಿತಿ ಖರಾಬ್ ಇದ್ದ ಕಾರಣ ನಾನು ಕೂಡ ನಮ್ಮ ತಾಯಿ ಜೊತೆ ಎದ್ದು ಮನೆಗಿರ್ತಕ್ಕಂಥ ಕೆಲಸದಲ್ಲಿ ಪಾಲ್ಗೊಂಡಿದ್ದು ಆ ಸ್ತ್ರೀಯ ಜೊತೆ ಕೆಲಸ ಮಾಡ್ಲಕ್ಕ ಹೊಲಗಳಿಗೆ ಹೋಗ್ತಿದ್ದೆವು ಪ್ರಿಯರೇ. ಯಾಕೆ ಹೋಗ್ತೀವಿ ಗೊತ್ತನ? ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕೆಂಬ ಉದ್ದೇಶ ನಮ್ಗೆ ಇದ್ದಿನ ಕಾರಣ ನಾವು ಕೆಲಸ ಮಾಡ್ಲಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಪ್ರಿಯರೇ. ಸುಮಾರು 4-5 ಹಳ್ಳಿಗಳಿಗೆ ನಾವು ಹೊಲದಾಗ ಸದಿ ಕಳೆದೆವು. ಸಣ್ಣ ವಯಸ್ಸಿನ ಒಂದು ಸ್ತ್ರೀ ಇಳಿದ್ರು ಕೂಡ ಒಂದು ಸ್ತ್ರೀ ಕೆಲಸ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮಗಿರ್ತಕ್ಕಂಥ ಕಷ್ಟ, ನಮ್ಮ ತಾಯಿಗಿರ್ತಕ್ಕಂಥ ಕಷ್ಟ, ನಮ್ಮ ಇಬ್ಬರು ಅಕ್ಕದಲ್ಲಿ ಇದ್ರು, ಅವ್ರ ಮ್ಯಾರೇಜ್ ಆಗಿತ್ತು, ನಮ್ಮಲ್ಲಿ ಯಾರು ಸಹಕಾರ ಮಾಡ್ತಕ್ಕಂಥ ನಮಗಿದ್ದಿಲ್ಲ. ನಮ್ಮಷ್ಟು ನಾವೇ ಬಿದ್ದರೂ ಕೂಡ ನಾವೇ ಬಿಡ್ಬೇಕು, ಎದ್ರು ಕೂಡ ನಾವೇ ಇಡಬೇಕು ಅಂತ ಒಂದು ಪರಿಸ್ಥಿತಿ ನಮ್ಮದು ಇದ್ದಾಗ ನಾವೊಂದು ಗಂಡಸು ಮಗನ ಕೂಡ ಒಂದು ಗಂಡು ಮಗನ ಕೂಡ ನಮ್ಮ ತಾಯಿಗೆ ಸಹಕಾರವಾಗಿ ಇದ್ದು ನಮ್ಮ ತಾಯಿ ಬಳಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಮತ್ತೇನ್ ಮಾಡ್ತೇವೆ ಗೊತ್ತಾ? ನಾವು ಹೊಲಗಳಿಗೆ ಕೆಲಸ ಮಾಡ್ಲಕ್ಕ ಹೋಗ್ತೇವೆ. ನಮ್ಮ ತಾಯಿರು ಕೂಡ ಹೊಲಗಳಿಗೆ ಕೆಲಸ ಮಾಡ್ಲಕ್ಕ ಹೋಗ್ತಿದ್ವಿ, ಇಲ್ಲಂತಿಲ್ಲ. ಆದರೆ ಇವತ್ತಿನ ಪುರುಷರು ಕೂಡ ನೋಡ್ತೇವೆ ಏನಂತಾರ ಮೈ ವಜ್ಜೆ ಆಗೋದು ಮನೆಗ ಇರ್ತಕ್ಕಂಥ ಹೆಂಡತಿ ಆಗ್ಲಿ ಅಥವಾ ಇರ್ತಕ್ಕಂಥ ತಾಯಿಗಾಗ್ಲಿ ಸಹಕಾರ ಇರ್ತಕ್ಕಂಥ ಪುರುಷರು ಕೂಡ ಗೊತ್ತಿದ್ದಾಗ ಇಲ್ಲ. ಯಾಕೆ ಈ ವಿಷಯದಾಗ ಗೊತ್ತಿಂದ ನಾವು ಬಿದ್ದಾಡ್ತಿದ್ದೇವೆ ಗೊತ್ತದನ? ಲೋಕ ಎಂಬ ಆಶಯದಲ್ಲಿ ನಮಗೆ ಹೆಚ್ಚಾಗಿನ ಕಾರಣ, ದೇವರಲ್ಲಿ ನಾವು ದೂರ ಆಯ್ತ ಕಾರಣ, ದಿನ ದೇವ್ರನ್ನ ದೂರ ಆಯ್ತಕ್ಕಂಥವ್ರಾಗಿದ್ದೆವು. ಅವಾಗ ನಮ್ಮ ಮೈ ಕೊಬ್ಬೆ ಇರ್ತದ, ನಮಗೆ ಹೇಳ್ತಕ್ಕಂಥ ಕೇಳ್ತಕ್ಕಂಥವ್ರು ಯಾರೇ ಇರಲ್ಲ ಪ್ರಿಯರೇ. ಇವತ್ತಿನ ಸ್ತ್ರೀಯರು ಏನ್ ಮಾಡ್ತಾರೆ ಗೊತ್ತದನ? ಒಂದು ಫೋನ್ ಹೊಡೆದ್ರೇನೋ ಆ ಪಾರ್ಸಲ್ ಮನೆತನ ಬರ್ತವೆ ಪ್ರಿಯರೇ. ಇವತ್ತು ಸ್ತ್ರೀ ಏನ್ ಮಾಡ್ತಾರ? ಒಂದು ಫೋನ್ ಮಾಡ್ತಾರ, ಆ ಫೋನಿನ ಮುಖಾಂತರ ಆಹಾರ ಪದಾರ್ಥ ಮನೆಗೆ ತರಿಸ್ಕೋತಾರ, ಮಾಡ್ಲಕ್ಕಂತೂ ಆಗಲ್ಲ, ಹೊರಗಿನ ತರಿಸ್ಕೋತಾರ, ತಿಂತಾರ. ರೋಗ ಬ್ಯಾನಿ ಬ್ಯಾಸರಿಕೆ ಸಮಸ್ಯೆ ವೇದನೆಗಳು ಕಷ್ಟಗಳು ಅನೇಕ ವಿಷಯದಲ್ಲಿ ಅನುಭವಿಸ್ತಕ್ಕಂಥ ಒಂದು ಸ್ತ್ರೀ ಇರ್ತಾರೆ ಬೇರೆ. ಹೊರಗೆ
ಮಾಡಿರ್ತಕ್ಕಂಥ ಅಡಿಗೆನೇ ಬೇರೆ ಆಗಿರ್ತದ. ತನ್ನ ಮನೆಯಾಗ ತಾ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದು ಬಹಳ ಅದ್ಭುತವಾಗಿರ್ತದೆ ಪ್ರಿಯರೇ. ಮತ್ತು ಇನ್ನೊಂದು ವಿಷಯದಾಗ ಮೂರನೇ ವಿಷಯದಾಗ ನಾ ಇಸ್ತ್ರಿ ಬಗ್ಗೆದಾಗ ನಿಮಗೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ, ಮೊದಲನೇ ನಾವು ಕೇಳಿದ್ದು ಗುಣವತಿ ಇಸ್ತ್ರಿ ಬಗ್ಗೆದಾಗ ಮೊದಲನೇ ಕೇಳಿದ್ದು, ಎರಡನೇ ಗುಣವತಿ ಇಸ್ತ್ರಿ ಬಗ್ಗೆದಾಗ ಕೇಳಿದ್ದು, ಮತ್ತು ಮೂರನೇ ಗುಣವತಿ ಇಸ್ತ್ರಿ ಬಗ್ಗೆದಾಗ ನಾನು ನಿಮಗೆ ಬೋಧಿಸ್ಲಕ್ಕ ನನ್ನ ಸಿದ್ಧವಾಗಿದ್ದ. ಅದೇ ಜ್ಞಾನೋಕ್ತಿ 7:31-21 ವಚನ. ಮನೆಯವರೆಲ್ಲರಿಗೂ ಸಕಲಾಪ್ತಿಯನ್ನು ಹೊದಿಸಿ ಇರುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವೇ ಇಲ್ಲ. ತಾನಾಗಿ ರತ್ನ ಕಂಬಳಿಗಳನ್ನು ಮಾಡುವಳು ಆಕೆಯು. ಉಡುಪೋ ನಾರಮಡಿ ರಕ್ತಾಂಬರ. ಆಕೆಯ ಪತಿಯು ನ್ಯಾಯ ಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು ಎಂಬುದನ್ನು ನೋಡ್ತೇವೆ. ಯಾವ ಮನೆಗ ಇಸ್ತ್ರಿ ಲಕ್ಷಣ ಒಂದು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಸ್ತ್ರಿ ಲಕ್ಷಣವಾಗಿರ್ತದೋ ಆಕೆ ಏನ್ ಮಾಡ್ತಾಳಂತ ಸ್ಪಷ್ಟವಾಗಿ, ಮನೆಯರ ಎಲ್ಲರಿಗೂ ಸಕಲಾಪ್ತಿಯನ್ನು ಹೊದಿಸಿರುವುದರಿಂದ ಆಕೆ ಏನ್ ಮಾಡ್ತಾಳಂತ, ತನಗಾಗಿ ರಕ್ತಾಂಬರಗಳನ್ನು ಮಾಡುವಳಂತ. ಆಕೆಯ ಉಡುಪು ನಾರಮಡಿ ರಕ್ತಾಂಬರ ಇರ್ತಂತ. ಆಕೆಯು ಪತಿಯು ನ್ಯಾಯ ಸ್ಥಾನದಲ್ಲಿ ಕೂಡ್ತಾರಂತ. ಇವತ್ತು ನಿಮ್ಮ ಪತಿಯರು ನ್ಯಾಯ ಸ್ಥಾನದ ಕೂಡಲು ಕಾರಣ ಏನದ ಗೊತ್ತದನ? ನೀ ಗುಣವತಿ ಇಸ್ತ್ರಿ ಇಲ್ಲ ಕಾರಣ. ಇವತ್ತು ನಿಮ್ಮ ಯಜಮಾನನು ನ್ಯಾಯ ಸ್ಥಾನದಲ್ಲಿ ಕೂಡಲಂತ ಕಾರಣ ಏನದ ಗೊತ್ತದನ? ನೀನು ಗುಣವತಿ ಇಸ್ತ್ರಿ ಇಲ್ಲ ಕಾರಣನೇ ಇವತ್ತು ನಿಮ್ಮ ಪತಿ ನ್ಯಾಯ ಸ್ಥಾನದಲ್ಲಿ ಕೂಡ್ಲಕ್ಕ ಅವಕಾಶ ಸಿಗ್ಲತ್ತಿಲ್ಲ ಪ್ರಿಯರೇ. ಇವತ್ತಿನ ಸ್ತ್ರೀ ಮತ್ತು ನೀ ಹಾಗಿದ್ದಿ, ಇವತ್ತು ನಿನ್ನ ಯಜಮಾನ ಒಂದು ರಾಜ್ಯರ ಸಮಾನ ತಿರುಗಬೇಕಾದರೆ ಮತ್ ನೀ ಏನ್ ಮಾಡ್ಬೇಕು ಅಂತದನ? ಯಜಮಾನಗ ಸಹಕಾರಿ ಇರ್ತಕ್ಕಂಥ ಒಂದು ಸ್ತ್ರೀ, ಕುಟುಂಬದ ಭಾರ ಹೊತ್ತಕ್ಕಂಥ ಒಂದು ಸ್ತ್ರೀ, ಕುಟುಂಬದಲ್ಲಿ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹರಿಸತಕ್ಕಂಥ ಒಂದು ಸ್ತ್ರೀ, ಕುಟುಂಬಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸ್ತ್ರೀ, ಕುಟುಂಬದಲ್ಲಿ ಎಲ್ಲಾ ಕಷ್ಟ ಸಮಸ್ಯೆ ವೇದನೆ ಬಂದ್ರು ಕೂಡ ಧೈರ್ಯದಿಂದ ಹೆದರ್ಕೊಂಡು ಹೋಗಿರ್ತಕ್ಕಂಥ ಒಂದು ಸ್ತ್ರೀ ಒಂದು ಗುಣವತಿಯಾಗಿ ಕಾಣ್ಬರ್ತಾಳ ಪ್ರಿಯರೇ. ಇವತ್ತು ನಿನ್ನ ಯಜಮಾನ ನಿನ್ ಬಲಿಲ್ಲ, ನಿನ್ ಕುಟುಂಬ ನಿನ್ ಬಲಿಲ್ಲ, ನಿನ್ ಮಕ್ಕಳು ನಿನ್ ಬಲಿಲ್ಲ, ದೇಶ ನಿನ್ ಬಲಿಲ್ಲ, ಮತ್ ನಿನ್ನ ಯಜಮಾನ ಹ್ಯಾಂಗ ಒಂದು ದೇಶ ಆಳಕ್ ಹೋಗ್ತಾನ, ಹ್ಯಾಂಗ ಒಂದು ರಾಜ್ಯದ ಪೀಠದ ಮೇಲೆ ಕೂತಿರ್ತಾನ, ಹ್ಯಾಂಗ ಒಂದು ಸಂಪಾದನೆ ಮಾಡಿ ಅಭಿವೃದ್ಧಿವಂತನ, ಹ್ಯಾಂಗ ಮತ್ತು ಎಂತ ವಿಷಯದಲ್ಲಿ ದೇವರನ್ನ ಜೀವಿತ ಮಾರ್ಪಡಿಸ್ತಾನ. ಯಾವ ವಿಷಯ ಗೊತ್ತದನ? ನೀ ಗುಣವತಿ ಸ್ತ್ರೀ ಆದಾಗ ಮಾತ್ರ ದೇವರು ನಿನಗೆ ಅದ್ಭುತವಾಗಿ ಏನ್ ಮಾಡ್ತಾನ? ಮಾರ್ಪಡಿಸ್ತಾನ. ಮತ್ತು ನೀನು ಜೀವಮಾನದಲ್ಲೆಲ್ಲ ಯಾ ಕೊರತೆ, ಯಾ ಕುಂದು, ಯಾ ಸಮಸ್ಯೆ, ವೇದನೆ ಬರ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ವೇಳೆ ಗುಣವತಿ ಸ್ತ್ರೀ ನೀ ಇಲ್ಲ, ಗುಣವತಿ ಸ್ತ್ರೀ ಆಗ್ಲಕ್ಕ ನೀ ಸಿದ್ಧಳಾಗು, ನೀ ರೆಡಿ ಆಗು. ಇವತ್ತಿಂದಾಗ ನಾವು ನೋಡ್ತೇವೆ ಅನೇಕ ವಿಷಯದಲ್ಲಿ ಸ್ತ್ರೀ ನಾವು ಬಲಹೀನರಿದ್ದೇವೆ ಅಂತ ತಿಳ್ಕೊಬಾರ್ದು. ಬಹಳ ಬಲವಂತರಿದ್ದೀವಿ ನಾವು. ಎದುರಿಸ್ತಕ್ಕಂಥ ಧೈರ್ಯ ನಿಮ್ಮಲ್ಲಿ ಬಹಳಷ್ಟು ಅದ, ಕೆಲಸ ಮಾಡ್ತಕ್ಕಂಥ ಬಲ ಅದ, ಎದುರಿಸ್ತಕ್ಕಂಥ ಧೈರ್ಯ ಅದ, ಕುಟುಂಬವನ್ನು ನಡೆಸ್ತಕ್ಕಂಥ ಕ್ಯಾಪಾಸಿಟಿ ನಿಮ್ ಕೈಯಾಗದ ಪ್ರಿಯರೇ. ಆದ್ರೆ ಇವತ್ತಿಂದಾಗ ಸ್ತ್ರೀಯರೇ ನಾವು ಇವತ್ತಿಂದ ನೋಡ್ತೇವೆ ಅದ್ಭುತವಾಗಿ ಒಂದು ವೇಳೆ ಇಂಥ ಒಂದು ಸ್ತ್ರೀಯರ ನೀವು ಇದ್ದೀರಂದ್ರ ದೇವರು ನಿಮ್ ಜೊತೆ ಇದ್ದು ಕೆಲಸ ಮಾಡ್ತಾನೆ. ನಿನ್ ಯಜಮಾನನ ಬಳಿಯಲ್ಲಿ ಅದ್ಭುತವಾಗಿ ದೇವರು ಕಾರ್ಯ ಮಾಡ್ತಾನೆ. ಅವ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ದೇವರು ಪಡಿಸ್ತಾನ. ಯಾಕೆ ಪಡಿಸೋದಿಲ್ಲ? ಇವತ್ತು ನಿಮ್ ಕುಟುಂಬದಲ್ಲಿ ಅದ್ರ ಒಂದು ಗುಣವತಿ ಸ್ತ್ರೀ ಇಲ್ಲ ಕಾರಣನೇ ದೇವರು ನಿಮ್ ಕುಟುಂಬ ಅಭಿವೃದ್ಧಿ ಪಡಿಸಲತ್ತಿಲ್ಲ. ಎಷ್ಟು ಕಷ್ಟಪಟ್ಟರು ಕೂಡ ವ್ಯರ್ಥ ಆಗ್ಲತ್ತದ, ಎಷ್ಟು ಸಂಪಾದನೆ ಮಾಡಿದ್ರು ವ್ಯರ್ಥ ಆಗ್ಲತ್ತದ. ನೀ ಕೆಲಸ ಮಾಡ್ಲತ್ತಿದಿ, ನಿನ್ನ ಯಜಮಾನ್ ಕೆಲಸ ಮಾಡ್ಲತ್ತಾನ, ನಿನ್ ಮಕ್ಕಳು ಕೆಲಸ ಮಾಡ್ಲತ್ತವ, ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ, ಕುಟುಂಬದಲ್ಲಿ ಬರ್ಕತ್ತಿಲ್ಲ. ಕುಟುಂಬಕ್ಕ ನಡ್ಸ್ಕೊಂಡು ಹೋಯ್ತಕ್ಕಂತ ಒಂದು ಸ್ತ್ರೀನೇ ಸರಿ ಇಲ್ಲ ಅಂದ್ರ ಕುಟುಂಬ ಎಲ್ಲ ಮಾಡದತ್ತು ಪ್ರಿಯರೇ. ಯಜಮಾನನ್ ಏನ್ ಮಾಡ್ತಾನ ಗೊತ್ತದನ? ದಿನವೆಲ್ಲ ಕೆಲಸ ಮಾಡ್ತಾನ, ಸಾಯಂಕಾಲ ಮನೆಗೆ ಬರ್ತಾನ ಪ್ರಿಯರೇ. ಆದ್ರೆ ದಿನವೆಲ್ಲ ಮನೆಗಿದ್ದು ನಡ್ಸ್ಕೊಳ್ತಕ್ಕಂಥ ಯಾರು? ಸ್ತ್ರೀ. ದಿನವೆಲ್ಲ ಮನೆಗಿದ್ದು ನಡ್ಸ್ಕೊಳ್ತಕ್ಕಂಥ ಸ್ತ್ರೀ, ಮನೆಗೆ ಪೋಷಣೆ ಮಾಡ್ತಕ್ಕಂಥ ಸ್ತ್ರೀ. ಯಜಮಾನ್ ಏನ್ ಮಾಡ್ತಾನ? ಕೆಲಸ ಮಾಡ್ತಾನ. ಏನ್ ರೇಷನ್ ಬೇಕು ರೇಷನ್ ತಂದು ಕೊಡ್ತಾನ ಅಷ್ಟೇ. ಏನೇನ್ ಬೇಕು ತಂದು ಒದಗಿಸ್ಕೊಡ್ತಾನ. ಮನೆ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಸ್ತ್ರೀನೇ. ಏನೇನ್ ಬೇಕೋ ಅದೆಲ್ಲ ಹೇಳ್ತಕ್ಕಂಥದ್ದು ಒಂದು ಸ್ತ್ರೀ ಪ್ರಿಯರೇ. ಒಂದ್ ಮಾತು ನಿಮ್ಮನ್ನ ಹೇಳಕ್ ಇಷ್ಟಪಡ್ತಾ, ನಮ್ಮ ಮನೆಗೆ ಯಾವ್ದಾರ ಒಂದು ವಸ್ತು ಆಗೋಗ್ಯದ ಅಂದ್ರ ಇನ್ನ 8 ದಿನ ಮೊದಲೇ ನನ್ನ ಹೆಂಡತಿನಾಗಿ ಮಾಡ್ತಾ ತಿಳಿಸ್ತಾರೆ. ಯಾಕೆ ಗೊತ್ತನ? ನಾವು ಜಿಲ್ಲೆದಲ್ಲಿ ಏನೋ ಒಂದು ಕೆಲಸ ಬಿಜಿ ಬರ್ತೇವೆ, ಏನೋ ಸೇವೆದಾಗ ನಾವು ಬಿದ್ದೋಯ್ತೇವೆ, ಯಾಕಡೆ ಹೋಗತಕ್ಕಂಥ ಪರಿಸ್ಥಿತಿ ನಮ್ಗೆ ಇರ್ತದ. ಆ ಆಲೋಚನೆ ನಾವು ಬರಲ್ಲ ಎಂಬ ಉದ್ದೇಶ ಇಟ್ಕೊಂಡು 8 ದಿನ ಏನ ಮನೆಗೆ ರಾಶನ್ ಇಟ್ಕೊಂಡು ಮೊದಲೇ ಇವತ್ತಾಗೋದ್ ನೋಡ್ರಿ ಅಂದಾಗ ಅವಾಗ ತಂದು ನಾವೇನ್ ಮಾಡ್ತೇವೆ ಗೊತ್ತನ? ಒಪ್ಪಿಸ್ತೇವೆ ಪ್ರಿಯರೇ. ಯಾಕೆ ನಾ ಈ ಒಂದು ಕೆಲಸ ನಿಮ್ಗೆ ಈ ಮಾತನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಗೊತ್ತನ? ಒಂದ್ ವೇಳೆ ನಿಮ್ ಸ್ತ್ರೀಯರು ಹೇಳ್ತಕ್ಕಂಥ ಮಾತು ನೀವು ಕೇಳಿಲ್ಲ ಅಂದ್ರೆ ನಿನ್ ಜೀವನ ಸೊನ್ನೆವಾಗತ್ತೆ ಪ್ರಿಯರೇ. ನೀನ್ ಹೆಂಡತಿ ಹೇಳಿದಂತ
ಹೇಳ್ತಕ್ಕಂಥ ಮಾತು, ಯಜಮಾನನೇ ನೀವ್ ಕೇಳಿಲ್ಲ ಅಂದ್ರ ನಿನ್ ಜೀವನ ಮಾನದಿರಲ್ಲ, ನೀ ಎಲ್ಗೂ ಹೋಗು, ನೀ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮನೆಗೆ ಅಡಿಗೆ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಹೊರಗೆ ಹೋಗ್ಬೇಕು, ಎಲ್ಲ ನೋಡ್ಕೋಬೇಕು, ಮಕ್ಕಳಿಗೆ ಸಂಸ್ಬೇಕು, ಮತ್ತೆ ಯಜಮಾನಕ್ಕೆ ಮಾಡ್ಬೇಕು, ಮುಂಜಾನೆ ಮಸ್ಕನಾಗ ಅಡಿಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕಾದ್ರೆ ಹೆಸರಿಂದ ಆಗ್ಲಕ್ ಸಾಧ್ಯ ಇಲ್ಲ. ನೀ ಸಂಪಾದನೆ ಮಾಡಿ ನೀ ಮನೆಗೆ ತರ್ಬೇಕಾಗ್ಯದ, ನೀ ತಂದು ಒಪ್ಪಿಸ್ಕೊಡ್ಬೇಕಾಗ್ಯದ. ಯಜಮಾನ ನೀ ತಂದು ಒಪ್ಪಿಸ್ಕೊಟ್ಟ ಹೆಂಡತಿ ಸುಖವಾಗಿ ನಿನ್ ಕುಟುಂಬಕ್ಕೆ ಅದ್ಭುತವಾಗಿ ನೀನ್ ನಡ್ಸ್ಕೊಳ್ಳಕ ಸಾಧ್ಯದ ಪ್ರಿಯರೇ. ಅದಕ್ಕೆ ಗುಣವತಿ ಸ್ತ್ರೀ ನಾವು ನೋಡ್ತೇವೆ ಬೈಬಲಲ್ಲಿ ಬಹಳಷ್ಟು ಜನರ ಪ್ರಿಯರೇ. ಈ ಗುಣವತಿ ಸ್ತ್ರೀ ಬಗ್ಗೆದಾಗ ಸ್ಪಷ್ಟವಾಗಿ ಲೆಮುವೆಲ್ಲ ಯಾಕೆ ಬರ್ತಾನೆ ಗೊತ್ತದ, ಆತನ ಮಾತುಗಳು ಯಾಕೆ ಬರ್ತಾನೆ ಗೊತ್ತದನ. ಲೋಕದಲ್ಲಿ ಗುಣವತಿ ಸ್ತ್ರೀಯರು ಕಡಿಮೆ ಆಗಿದ್ದೇನೆ ಕಾರಣ ಆತನು ಈ ಬೈಬಲಲ್ಲಿ ಬರೆಯಲ್ಪಟ್ಟದ ಪ್ರಿಯರೇ. ಆತನ ಮುಖಾಂತರ ದೇವರು ಬರ್ಸಲಿ ಸ್ಪಷ್ಟವಾಗಿ. ಅಂತ ಗುಣವತಿ ಸ್ತ್ರೀಯರೇ ಗೊತ್ತಿದ್ದ ನೀವು ಸ್ತ್ರೀಯರಿದ್ದೀರಿ, ಅದ್ಭುತವಾಗಿ ಬಹಳ ಒಳ್ಳೆ ಸ್ತ್ರೀಯರಿದ್ದೀರಿ ನೀವು, ಇಲ್ಲಂತ ನಾನು ನಿಮ್ಗೆ ಹೇಳಕ ಇಷ್ಟಪಡ್ಲತ್ತಿಲ್ಲ. ನಾ ಈ ವಾಕ್ಯದ ಅನುಸಾರವಾಗಿ ಸಾರಾಂಶವಾಗಿ ಮಾತಾಡ್ತಕ್ಕಂಥ ಮಾತಂದ್ರೆ ಇವತ್ತಿನ ಲೋಕದಾಗ ಗುಣವತಿ ಸ್ತ್ರೀಯರು ಬಹಳಷ್ಟು ಕಡಿಮೆ ಆಗ್ಯಾರ ಪ್ರಿಯರೇ. ಇವತ್ತಿನ ಸ್ತ್ರೀಯರು ಅದಕ್ಕೆ ತಗೊಂಡ್ಕೊಳ್ಳಂತ ಗೊತ್ತನ, ಬ್ಯೂಟಿ ಪಾರ್ಲರ್ಗೆ ಆಗ್ಲಿ, ಫ್ಯಾಷನ್ ಶೋ ಆಗ್ಲಿ, ಬಟ್ಟೆ ಆಗ್ಲಿ, ಆ ಬಟ್ಟೆ ಖರೀದಿ ಮಾಡ್ರೆ, ಈ ಬಟ್ಟೆ ಖರೀದಿ ಮಾಡ್ರೆ, ಅದು ಸಂಪಾದನೆ ಮಾಡ್ರೆ, ಆ ಬೆಳ್ಳಿ ಖರೀದಿ ಮಾಡ್ರೆ, ಆ ಬಂಗಾರ ಖರೀದಿ ಮಾಡ್ರೆ, ಇದು ಉಟ್ಕೊಂಬರಿ, ಅದು ಉಟ್ಕೊಂಬರಿ, ಇಂಥ ಒಂದು ವಿಷಯದಲ್ಲಿ ಬಿದ್ದು ಇವತ್ತಿನ ಸ್ತ್ರೀಯರು ತನ್ನ ಲಕ್ಷಣ ಏನ್ ಮಾಡ್ಯಾರ, ಖರಾಬ್ ಮಾಡ್ಕೊಂಡ್ರು ಬೇರೆ. ನೀವು ಉಟ್ಕೋರಿ, ನಿಮ್ ಬಟ್ಟೆ ನೀವು ಉಟ್ಕೋರಿ, ನೀವು ಎಷ್ಟು ಕಾಸ್ಟ್ಲಿ ಬಟ್ಟೆ ಮೇಂಟೈನ್ ಮಾಡ್ತೀರಿ, ನೀವು ಉಟ್ಕೋರಿ, ಎಲ್ಲ ಅದ್ಭುತವಾಗ್ಯದ ಇಲ್ಲಂತಿಲ್ಲ. ಆದ್ರೆ ಎಲ್ಲದರಲ್ಲಿ ಗುಣವತಿ ಸ್ತ್ರೀ ಆಗಿದ್ದು ನೀ ಕಾರ್ಯ ಮಾಡು. ನೀ ಸಂಪಾದನೆ ಮಾಡಿದೆಲ್ಲ ಯಜಮಾನ್ ತಂದು ನಿಂಗೆ ಸಂಪಾದನೆ ಮಾಡಿ ಕೈದೆ ಕೊಡ್ತಾನ. ನೀ ಮನೆ ನಡ್ಸಕ್ಕಂತ ಒಂದು ಸ್ತ್ರೀ ಇದ್ದು ನೀ ಅರ್ಧ ರೊಕ್ಕ ನಿನ್ ಫ್ಯಾಷನ್ ಶೋಕ್ಕೆ ನೀ ಖರಾಬ್ ಮಾಡ್ತಿದ್ರ, ಅರ್ಧ ರೊಕ್ಕ ನೀ ಅದಕ್ಕೆ ನೀ ಉಪಯೋಗಿಸ್ಕೊಳ್ತಿ ಅಂದ್ರ ಮತ್ ನಿನ್ ಮನ್ಯಾಗ ಬರ್ಕತ್ತು ಹ್ಯಾಂಗಿರ್ತದ, ಮತ್ ಯಾವ ವಿಷಯವಾಗಿ ನಿನ್ ಮನೆ ನಡೀತದ, ಯಾವ ವಿಷಯವಾಗಿ. ಕೆಲವು ದಿವಸ ನೋಡ್ತೇವೆ ಯಜಮಾನ್ ಮನೆ ಕೊಂಡು ಬರೋದೇ ಸಾಕು, ಕಿಸಾಗಿರ್ತಕ್ಕಂಥ 100-200 ರೂಪಾಯಿ ಸಡಿ ಮಾಡಿರ್ತೇವೆ, ತೆಗೆದುಕೊಂಡು ಇದು ಕಳ್ತಾನಲ್ಲ, ಹಿಂಗ್ ಮಾಡಿದ್ರೆ ನಿನ್ ಮನೆ ಅಭಿವೃದ್ಧಿ ಹೋಗ್ತದ, ಮೊದ್ಲಾಗ ಸಾಧ್ಯ ಇಲ್ಲ. ಕೆಲವು ವಿಷಯ ನೋಡ್ತೇವೆ ಮನೆಗೆ ಏನೋ ಸಾಮಾನು ತಗೊಂಡ್ಬಂದ್ರೆ ರೊಕ್ಕ ಕೊಟ್ಟಿರ್ತಾರ, ಆ ರೊಕ್ಕದಲ್ಲಿ ಸ್ವಲ್ಪ ಬಚ್ಚಿ ಮುಚ್ಚಿಟ್ಕೋದೇವು, ಅದು ಸರಿನಾ? ಅದು ಸರಿಯಲ್ಲ. ಗುಣವತಿ ಸ್ತ್ರೀ ಬಳಿ ಈ ಕಳ್ತನ ಇರ್ತಕ್ಕಂಥ ಲಕ್ಷಣಗಳು ಕಾಣ್ಲಕ್ ಸಾಧ್ಯ ಇಲ್ಲ. ಸ್ತ್ರೀ ಯಜಮಾನನ್ ಪಾಕೆಟ್ ಹೊಡಿತಕ್ಕಂಥ ಸ್ತ್ರೀ ಆಗಿರ್ತಾಳೋ ಆ ಸ್ತ್ರೀ ಆ ಕುಟುಂಬನೇ ಅಭಿವೃದ್ಧಿ ಹೊಂದಲಕ್ ಸಾಧ್ಯ ಇಲ್ಲ. 100% ಅಭಿವೃದ್ಧಿ ಹೊಂದಲಕ್ ಸಾಧ್ಯ. ಯಾಕಂದ್ರೆ ಕಳ್ಳತನ ದೇವರು ಸಹಿಸ್ತಕ್ಕಂಥನು ಅಲ್ಲ. ದೇವ್ರ ಕಳ್ಳತನ ಸಹಿಸ್ತಕ್ಕಂಥ ದೇವ್ರ ಅಲ್ಲ. ದೇವ್ರು ಯಾವ ಸಹಿಸ್ತಾನ ಗೊತ್ತದನ? ಗುಣವತಿ ಸ್ತ್ರೀ ಅಂತ ಹೇಳಿ ಬೈಬಲ್ದಾಗ ಬರೆಯಲ್ಪಟ್ಟಿನಾಗ ಆ ಗುಣಲಕ್ಷಣಗಳು ನೋಡೇ ದೇವ್ರು ಬರೀತಾನೆ. ಬೈಬಲ್ದಾಗ ಸ್ತ್ರೀಯರಾದ್ರೆ ಈ ಪ್ರಕಾರ ಮಾಡಿಲ್ಲ, ನೀವು ಮಾಡ್ತೀರಂತ ನಿಮ್ಗೆ ಅಲ್ಲತ್ತಿಲ್ಲ. ಆದ್ರೆ ವಾಕ್ಯದ ಅನುಸಾರವಾಗಿ ನಾನು ನಿಮ್ಗೆ ಮಾತಾಡ್ತಾ ಇದ್ದೆ. ವಾಕ್ಯವನ್ನು ನಿಮ್ಗೆ ಶುದ್ಧ ಮಾಡ್ತಕ್ಕಂಥದ್ದು. ಇದರಿಂದ ಗುಣವತಿ ಸ್ತ್ರೀಯರು ಮದುವೆ ನೀವು ಇದ್ದೀರಿ ಅಂದ್ರೆ ದೇವರು ಉನ್ನತರದಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಯೌವನಸ್ಥರಿದ್ದೀರಿ, ಇವತ್ತು ನಿಮ್ ತಾಯಿ ತಂದೆ ನಿಮ್ ಮನೆಗಾರ ಅಂದ್ರೆ ತಾಯಿ ತಂದೆಗೆ ಸಹಕಾರ ಮಾಡ್, ತಾಯಿ ಸಹಕಾರ ಮಾಡ್. ನಾ ಸ್ಕೂಲ್ ನಡೆದಿದ್ದೇನೆ, ಕಾಲೇಜ್ ನಡೆದಿದೆ, ಮನೆ ಕೆಲಸ ನೀನೇ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಸ್ತ್ರೀ ನೀ ಆಗ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ ಮನೆಗ ನೀ ಕೆಲಸ ಮಾಡ್ಕೊಂಡು ಎಲ್ಲ ವಿಷಯದಲ್ಲಿ, ಅಡಿಗೆ ವಿಷಯದಲ್ಲಿ, ಮನೆ ವಿಷಯದಲ್ಲಿ ಎಲ್ಲ ಭಾರ ಹೊತ್ತಕ್ಕಂಥ ಒಂದು ಮಗಳು ನೀ ಇದ್ದಿ ಅಂದ್ರ ನೀ ಯಾವ ಮನೆಗೆ ಹೋಯ್ತಿ ಆ ಮನೆಗೆ ಶುಭವಾಗಲಕ್ ಸಾಧ್ಯದ ಪ್ರಿಯರೇ. ಅದಕ್ಕೆ ಲೆಮುವೇಲನು ನಿಸ್ಪಷ್ಟ ಹೇಳ್ತಾನ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಲು ಎಂಬುದಾಗ ಹೇಳ್ತಾನ ಒಂದು ಕ್ವಶನ್ ಆಗ್ಲತ್ತಾನ. ಇವತ್ತಿನ ಮಕ್ಕಳೇ, ನಿಮ್ ತಾಯಿಗೆ ನೀ ಸಾಕಾರ ಆಗಿರ್ತೆ, ನಿನ್ ತಾಯಿ ಹೋದ್ರ ಮನೆ ನಿನ್ ಕೆಲಸ ಅರ್ಬಿ ಹೋಗಿ ಮಗ ಅಂತ ಹೇಳಿದ್ರೆ ಅರ್ಬಿ ಹೋಗಿದ್ದೆ ಅರ್ಬಿ ಮೇಲೆ ಸಿಟ್ಟು ತೋರಿಸಿ ಪಾಟ್ ಅರ್ಬಿ ಹೊಡೆದ ಅರ್ಬಿ ಹರಿದಂತ ಪ್ರಿಯರೇ. ನಿನ್ ಸಿಟ್ಟು ತಾಯಿ ನಿಂಗೆ ಹೇಳಿದ್ರಂದ್ರ ನಿನ್ ಸಿಟ್ಟು ಏನ್ ತೋರಿಸಿ ತಾಯಿ ಮೇಲಿಲ್ಲ, ಆ ತಾಯಿ ಸಿಟ್ಟು ಬಟ್ಟೆ ಮೇಲೆ ತೋರಿಸ್ತಿ. ನಿನ್ನ ತಾಯಿ ನಿನಗೆ ಒಂದು ಕೆಲಸ ಒಪ್ಪಿಸ್ಕೊಟ್ಟಳ, ಅಥವಾ ಆ ಗಂಗಾಳ ತಮ್ಗೆ ನಿಂಗೆ ಅದು ಕ್ಲೀನ್ ಮಾಡಿ ಮಗ ಅಂತೇಳಿ ಒಪ್ಪಿಸ್ಕೊಡ್ತಾರಂದ್ರ ಕೆಲವೊಂದು ಗಂಗಾಳ ತಮ್ಗಳು ಡೊಕ್ಕ ಹೋಗಿದ್ದಾವ್, ಆಗ ಅಳವಸಡನೆ ತೊಳೆದು ಬಿಟ್ಟಾಕ್ತಾವ್ ಪ್ರಿಯರೇ. ಇಂಥ ಒಂದು ಸ್ತ್ರೀಯರು, ಇಂಥ ಒಂದು ಮಕ್ಕಳು ನಾವು ಕಾಣ್ಲಕ್ ಸಾಧ್ಯ ಇಲ್ಲ. ನಿಮ್ ತಾಯಿ ಬಳಿ ಅದ್ಭುತವಾಗಿ ತಾಯಿಗೆ ಸಹಕಾರವಾಗಿ ನೀವು ಇರ್ತಕ್ಕಂಥ ಸ್ತ್ರೀಯರು ಇದ್ದೀರಂದ್ರ ನೀ ಯಾವ ಮನೆಗೆ ಹೋಯ್ತಿ ಆ ಮನೆ ಶುಭವಾಗಲಾಕ ಸಾಧ್ಯ ಅದ. ನಿನ್ ಲಕ್ಷಣಗಳಿಂದ ನಿನ್ ಮನೆ ಅಭಿವೃದ್ಧಿ ಹೊಂತದ, ನಿನ್ನ ಕಾರ್ಯಗಳಿಂದ ನಿನ್ ಮನೆ ಅಭಿವೃದ್ಧಿ ಹೊಂತದ, ನಿನ್ನ ಕಾರ್ಯಗಳಿಂದ ನಿನ್ನ ಮನೆ ಅವಮಾನ ಕೂಡ ಆಯ್ತದ ಪ್ರಿಯರೇ. ಅವಮಾನ ಆಗ್ಲಾಕ ಸಾಧ್ಯ ಇಲ್ಲ. ಅದ್ಭುತವಾಗಿ ದೇವರು ನಿನ್ನ ಜೀವಿತದಲ್ಲಿ ಮಾರ್ಪಡಿಸ್ತಾನ, ಅದ್ಭುತವಾಗಿ ಉನ್ನತ ರೀತಿಯಲ್ಲಿ ದೇವರು ನಿನ್ ನಡೆಸ್ತಾನ ಪ್ರಿಯರೇ. ಆದ್ರೆ ಪ್ರಿಯ ಸುಮ, ಇವತ್ತು ನೀವು ಇಂಥ ಒಂದು ವಿಷಯದಲ್ಲಿ ನೀವು ಕಾಣ್ಬರ್ಲಕ್ಕ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೆ ಅದೇ ಒಂದು ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 22ನೇ ವಚನದಲ್ಲಿ ಇನ್ನೊಂದು ವಿಷಯ ದೇವರು ಈಗ ನಾವು ಮಾತಾಡ್ತಾನ. ಪತ್ನಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ ಎಂಬುದ. ಇವತ್ತು ಸ್ತ್ರೀಯರೇ, ನಿಮ್ ಮದಿ ಮಾಡ್ಕೊಂಡು ಹೋಗಿರಿ, ನಿಮ್ ಮನೆಗೆ ಆ ಮದುವೆ ಮನೆಗೆ ಹೋದಾಗ ನಿನ್ಲಿಂದ ಏನಾರ ಮನೆಗೆ ಲಾಭ ಆಗ್ಯದ ಅಂತ ನಾನ್ ಮಾಡಿ
ಬಹಳಷ್ಟು ನಾವು ಹೊಂಡ ತಗೊಂಡ್ಬಂದಿದ್ದೇವೆ. ನಾವು ಲಕ್ಷ ರೂಪಾಯಿ ತಗೊಂಡು 2 ಲಕ್ಷ ಕೊಟ್ಟು ನಮ್ಮ 3 ಲಕ್ಷ ಕೊಟ್ಟು ಮತ್ತೇನು ಲಾಭ ಬೇಕು ಫಸಲ್ ಅಂತ ನೀವು ಅಂತೀರಿ. ಹುಂಡ ತಗೊಂಡ್ಬರ್ತಕ್ಕಂಥ ಲಾಭ ಅಲ್ಲ, ಅದು ಮೋಸಕರವಾಗಿರ್ತದ. ಅದು ಕೇಳ್ತಕ್ಕಂಥ ನೀಚನಾಗಿರ್ತಾನ. ಆ ನೀಚನವಾಗಿದ್ದ ಕಾರಣನೇ ಅವ ನೀಚವಾಗಿ ಕೆಲಸ ಮಾಡ್ತಾನ. ಅಲ್ಲಿ 2 ಲಕ್ಷ ತಗೊಂಡ್ಬಂದಿದೆ ಎಂಬುದಾಗ ನೀ ಆ ಕಮ್ಮಟ್ಟಿನಲ್ಲಿ ನೀ ಬಿದ್ದೋಯ್ತಿ, ನಿನ್ ಕುಟುಂಬ ನಿಂದೆ ಮುರಿದೈತು. ನಿನ್ ಕುಟುಂಬ ನಿನ್ ಕೈಲೇ ಮುರಿದೈತು. ಆದರೆ ಇಲ್ಲಿ ಪತ್ನಿ ಲಾಭ, ರತ್ನ ಲಾಭ, ಇದು ಯೆಹೋವನ ಅನುಗ್ರಹವೇ. ಅದಕ್ಕ ನೀನ್ ಮನೆಯಿದ್ರು ಇನ್ನೊಂದು ಮನೆಗೆ ಹೋಗಿ ಹೆಜ್ಜಿಕ್ಕುವಾಗ ಆ ಮನೆಗೆ ಶುಭವಾಗಬೇಕಾದ್ರೆ ಆ ಮನೆಗೆ ನಿನ್ನಿಂದ ಲಾಭ ಹೋಗ್ಬೇಕು. ಲಾಭ ಹೋಗ್ಬೇಕಂದ್ರ ಬೆಳಿ ಬಂಗಾರ ತಗೊಂಡ್ತಕ್ಕಂಥದ್ದು ಲಾಭ ಅಲ್ಲ. ಆ ಮನೆಗೆ ಹೋದಾಗ ನೀವು ಒಂದು ಗುಣವತ್ತಿ ಸ್ತ್ರೀ ಆಗಿದ್ದಾಗ ಆ ಮನೆಗ ಒಂದ್ ವೇಳೆ ಗುಣವಂತರು ಇಲ್ಲ, ಗುಣವತ್ತಿಯರು ಇಲ್ಲ ಅಂದ್ರ ಅವ್ರಿಗೆ ಕಲಿಸ್ತಕ್ಕಂಥದ್ದೇ ಒಂದು ಲಾಭ ಪ್ರಿಯರೇ. ಅವ್ರಿಗೆ ಕಲಿಸ್ತಕ್ಕಂಥದ್ದೇ ಒಂದು ಲಾಭ, ಅವ್ರಿಗೆ ನಡೆಸ್ತಕ್ಕಂಥದ್ದು ಲಾಭ, ಅವ್ರ ದೇವರ ಮಾರ್ಗದಾಗ ತರ್ತಕ್ಕಂಥದ್ದೇ ಒಂದು ಲಾಭವಾಗಿದೆ ಪ್ರಿಯರೇ. ಪತ್ನಿ ಲಾಭನೇ ರತ್ನ ಲಾಭ ಅಂದಾಗ ಇದು ಯೆಹೋವನ ಅನುಗ್ರಹ. ಅಂದ್ರೆ ದೇವರ ಅನುಗ್ರಹ ನಿನ್ ಮೇಲೆ 100% ಅದ. ಅದು ನೀ ಕಳ್ಕೊಳತ್ತಿದಿ, ಆದ್ರೆ ನೀ ಕಳ್ಕೊಳಕ್ ಸಾಧ್ಯ ಇಲ್ಲ. ಅದು ಹಿಡ್ಕೊಂಡು ನಿನ್ನ ಮನೆಯಿಂದ ನೀ ಇನ್ನೊಬ್ಬರ ಮನೆಗೆ, ನೀವೊಂದು ಯಜಮಾನನ ಮನೆಗೆ ನೀವು ಹೋದಿ ಅಂದ್ರ ಆ ಮನೆ ಲಾಭಕರ ಮನೆಯಾಗಿರ್ಬೇಕು. ನಿನ್ನ ಮುಖಾಂತರ ಮನೆ ಶುಭವಾಗ್ಬೇಕು, ನಿನ್ನ ಮುಖಾಂತರ ಮನೆ ಅದ್ಭುತವಾಗಿ ನಡಬೇಕು ಪ್ರೇರೆ. ಇದೇ ಒಂದು ಗುಣವತಿ ಆಗ್ತಕ್ಕಂಥ ಸ್ತ್ರೀಗಳ ಒಂದು ಲಕ್ಷಣವಾಗಿರ್ತದೆ ಪ್ರೇರೆ. ಮತ್ತು ಈ ಸ್ತ್ರೀ ಬಗ್ಗೆದಾಗ 3 ವಿಷಯನ ನಿಮಗೆ ವಾಕ್ಯ ಕೊಟ್ಟಿದೆ. ದೇವರು ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ, ಲಾಭವಾಗಿ ಮಾರ್ಪಡಿಸಲಿ. ಮತ್ತಿನ್ನ ಗುಣವತಿ ಸ್ತ್ರೀ ಬಗ್ಗೆದಾಗ ಮತ್ತು ಸ್ವಲ್ಪ ಮಟ್ಟಿಗೆ ನಾಳೆಗೆ ನಾನು ನಿಮ್ಮನ್ನ ಕೊಡ್ಲಾಕ ಇನ್ನೊಂದು ಸಬ್ಜೆಕ್ಟ್ ಕೊಡ್ಲಾಕ ಸಿದ್ಧನಾಗಿರುತ್ತೆ. ಮತ್ತು ಕಣ್ಮುಚ್ಚ್ರಿ ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ಲಾಕ ಸಿದ್ಧವಾಗಿದೆ. ಯಾವ ವಿಷಯವಾಗ ಗುಣವತಿ ಸ್ತ್ರೀನಿ ಆಗ್ಲಕ್ಕ ಆಗಿಲ್ಲ ಮತ್ತು ಇವತ್ತು ನೀವು ಪ್ರಯಾಸ ಪಡು, ಟ್ರೈ ಮಾಡು, ದೇವರಲ್ಲಿ ಒಪ್ಪಿಕೋ. ಯಾವ ವಿಷಯವಾಗಿ ನೀವು ಗುಣವತಿ ಆಗಿಲ್ಲೋ ಆ ವಿಷಯದಲ್ಲಿ ದೇವರ ಬಳಿ ನೀವು ಒಪ್ಪಿಕೋ. ನಾನು ನಿನ್ನ ವಿಷಯವಾಗಿ ನಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದ್ದ. ನನ್ನ ತಂಗಿ ಆಗಿದ್ದಿರ್ಬೋದು, ನನ್ನ ತಾಯಿ ಆಗಿದ್ದಿರ್ಬೋದು, ನಮ್ಮ ಅತ್ತಿಗೆ ಆಗಿದ್ದಿರ್ಬೋದು, ನಮ್ಮ ರಕ್ತ ಸಂಬಂಧಿಕರಾಗಿರ್ಬೋದು, ಅಥವಾ ದೇವರಿಂದ ನಾವು ರಕ್ತ ಸಂಬಂಧಿಕರ ಆಗಿರ್ಬೋದು. ನೀವು ಯಾರೇ ಇದ್ದಿರ್ಬೋದು, ನೀವು ಯಾವ ಸ್ಥಳದ ಆಶ್ರಯದಲ್ಲಿ ಕಣ್ಮುಚ್ಚಿ ನಾನು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೆ. ಗುಣವತಿ ಸ್ತ್ರೀ ಬಗ್ಗೆದಾಗ 3 ವಿಷಯ, 3 ಲಕ್ಷಣ ಬಗ್ಗೆದಾಗ ನೀನು ನಮ್ಮನ್ನು ವಾಕ್ಯ ಕೊಟ್ಟಿದ್ದೆ ದೇವರೇ. ನಿಮಗೆ ಸ್ತೋತ್ರ ಹೇಳ್ತೇವೆ ದೇವರೇ. ಇವತ್ತಿಂದಾಗ ಯಾರೇ ಆಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ತಂಗಿ ಆಗಲಿ ದೇವರೇ, ಯಾರೇ ಇವತ್ತಿದ್ದಾಗ ಈ ಗುಣಲಕ್ಷಣ ಸ್ತ್ರೀ ಇವ್ರು ಕಾಣುತ್ತಿಲ್ಲ ಅಂದ್ರೆ ದೇವರೇ, ಇವ್ರು ಗುಣವತಿ ಸ್ತ್ರೀ ಆಗಿರೋ ನೀವು ಮಾರ್ಪಡಿಸ್ತೇವ್ರೆ. ಇವ್ರು ಪತಿದ್ರೋಹ ಮಾಡ್ಲಾಕ ಸಾಧ್ಯ ಇಲ್ಲ, ಕುಟುಂಬಕ ದ್ರೋಹ ಮಾಡ್ತಕೊಂಡ್ರಾಗ್ಲಾಕ ಸಾಧ್ಯ ಇಲ್ಲ, ಅತ್ತಿ ಮಾವ ದ್ರೋಹ ಮಾಡ್ತಕೊಂಡ್ರಾಗ್ಲಾಕ ಸಾಧ್ಯ ಇಲ್ಲ, ಲೋಕ ಎಂಬ ವಸ್ತ್ರದಲ್ಲಿ ಇವರು ಬಿದ್ದೋಗ್ಲಾಕ ಸಾಧ್ಯ ಇಲ್ಲ, ಲೋಕ ಎಂಬ ಮೋಹದಲ್ಲಿ ಇವರು ಬಿದ್ದೋಗ್ಲಾಕ ಸಾಧ್ಯ ಇಲ್ಲ, ಲೋಕ ಎಂಬ ಪಾಪವನ್ನು ಹಿಂಬಾಲಿಸಿಕೊಂಡು ಇವರು ಹೋಗ್ಲಾಕ ಸಾಧ್ಯ ಇಲ್ಲ. ಗುಣವತ್ತ ಸ್ತ್ರೀ ಲಕ್ಷಣಗಳು ದೇವರೇ ಬೋಧಿಸುವಂತ ನೀವು ಸಹಾಯ ಮಾಡಿದ್ದೀವಿ. ಆದ್ರೆ ಯಾರಾದ್ರೆ ದೇವರೇ ಗುಣವತ್ತ ಸ್ತ್ರೀಯರು ಒಂದ್ ವೇಳೆ ಕಾಣುತ್ತಿಲ್ಲ ದೇವ್ರ, ನಿನ್ ದೃಷ್ಟಿ ಇಲ್ಲ ಅಂದ್ರೆ ದೇವರೇ, ಯಾರೈತೆ ಈ ವಾಕ್ಯವನ್ನು ಕೇಳಿದಿರೋ ದೇವರೇ, ವಾಕ್ಯವನ್ನು ಕೇಳ್ತಕ್ಕಂತ ಸ್ತ್ರೀಯರಾಗಿದ್ದರು ದೇವರೇ, ಅವ್ರ ಜೀವಿತ ನೀವು ಮಾರ್ಪಡಿಸು ದೇವರೇ. ನೀವು ಮಾರ್ಪಡಿಸುವುದಾದರೆ ಅವ್ರ ಯಜಮಾನ ದೇವರೇ ರಾಜ್ಯದ ಜೊತೆಯಲ್ಲಿ ಕುಳಿತುಕೊಂಡು ನ್ಯಾಯಸ್ಥಾನದಲ್ಲಿ ಇರ್ತಾನೆ ದೇವರೇ. ಇವತ್ತಿನ ನ್ಯಾಯಸ್ಥಾನದಾಗೆ ಇಲ್ಲ. ಕಾರಣ ಅಂದ್ರೆ ಯಜಮಾನನಿಗೆ ಅವಮಾನ ಪಡಿಸಿರ್ತಕ್ಕಂಥ ಒಂದು ಸ್ತ್ರೀ, ಒಂದು ಹೆಂಡತಿ ಅವಮಾನ ಪಡಿಸ್ತಕ್ಕಂಥ ಒಂದು ಕಾಲ ಬಂದಿದ್ರೆ. ಆದ್ರೆ ದೇವರೇ ಈ ವಿಷಯದಲ್ಲಿ ನೀವು ಕರುಣಿಸು, ಅವ್ರ ಮೇಲೆ ನಿಮ್ಮ ದಯ, ನಿಮ್ಮ ಕರುಣೆಯಲ್ಲಿ ದೇವರೇ ಅವರೇ ನೀವು ಮಾರ್ಪಡಿಸು ಸಂಪೂರ್ಣವಾಗಿ ದೇವರೇ. ಅನೇಕ ಸ್ತ್ರೀ ದೇವರೇ, ಗುಣವತಿ ಸ್ತ್ರೀಯರು ಕೂಡ ಈ ವಾಕ್ಯ ಕೇಳ್ತಿದ್ದಾರೆ ದೇವರೇ, ಅವರು ಕೂಡ ನೀವು ಕರುಣಿಸಿದ್ರು, ಅವ್ರಿಗಿನ್ನ ಹೆಚ್ಚು ಗುಣವತ್ತಿಯಾಗಿ ನೀವು ಮಾರ್ಪಡಿಸ್ತಾರೆ. ಅವ್ರಿಗೇನು ಕಡಿಮೆ ಇಲ್ಲದಾಗೆ ಜೀವನ ಸಹಾಯ ಮಾಡ್ರಿ. ಲೋಕದ ಆಸೆಯಲ್ಲಿ, ಲೋಕದ ಭಾಷೆಯಲ್ಲಿ ಬಿದ್ದಿರ್ತಕ್ಕಂಥ ನಮ್ಮ ದೇವರೇ, ಈ ವಾಕ್ಯ ಕೇಳ್ತಕ್ಕಂಥ ಜನರು ದೇವರೇ, ಯಾರು ಲೋಕದ ಆಶೆ ಭಾಷೆಯಲ್ಲಿ ಬಿದ್ದೋಗಿರ್ತಕ್ಕಂಥ ದೇವರೇ, ನಮ್ಮ ಮಾಕತಾಗಿರ್ತಾವ ದೇವರೇ, ನಮ್ಮ ತಾಯಿಯಾಗಿರ್ತೇವ್ರೆ, ಅವ್ರನ್ನ ಕರುಣಿಸ್ತೇವ್ರೆ. ಆ ಲೋಕದ ಆಶೆ ಭಾಷೆದವ್ರಿಗೆ ಬಿಡುಗಡೆ ಮಾಡ್ತೇವೆ. ನೀವು ಪರಿಶುದ್ಧಾತ್ಮ ಶಕ್ತಿಯಿಂದ ಅವರನ್ನು ನೀವು ತುಂಬಿಸುತ್ತಾನೆ ದೇವರೇ. ಮತ್ತು ಮಸ್ಕಿನ್ ಜಾವಿದಾಗ ಎದ್ದು ಗುಣವತ್ತ ಸ್ತ್ರೀ ಇನ್ನ ಕತ್ತಲಿರುವಾಗಲೂ ಎದ್ದು ಯಜಮಾನಗ ಅಥವಾ ಕುಟುಂಬಕ್ಕ ಯಾವ ಆಹಾರ ಬೇಕೋ, ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡ್ತಕ್ಕಂಥವಳು. ಮತ್ತು ಹೊಲ ಕೆಲ್ಸಕ್ಕೆ ಅಂದ್ರೆ ಹೊರ ಕೆಲ್ಸಗಳ ಬಂದಕ್ಕಂತ ಒಂದು ಸ್ತ್ರೀ ನೋಡ್ತಿದ್ದೇವ್ರೆ. ಈ ಸ್ತ್ರೀಯನ್ನು ರಕ್ಷಿಸ್ತೇವ್ರೆ, ಖಂಡಿಸ್ತೇವ್ರೆ, ಬಲಪಡಿಸ್ತೇವ್ರೆ. ಯಾವ ವಿಷಯದಲ್ಲಿ ಬಿದ್ದು ಹೋಗ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ, ನೀ ಅಂತ ನೀವು ಕಾರ್ಯ ಮಾಡ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವ್ರೆ. ದೇವರೇ, ಇವತ್ತಿಂದಾಗ ಎಷ್ಟು ಜನರು ಲೋಕದ ಆಶೆ ಆಕಾಂಕ್ಷದಲ್ಲಿ ಜೀವಿಸಿ ಒಪ್ಪಿಕೊಂಡು ಬಿಟ್ಕೊಡ್ತೇವೆ ಎಂಬುದಾಗಿ ಒಂದು ನಿರ್ಧಾರ ಮಾಡಿಕೊಂಡಿದ್ದರು ದೇವರೇ, ಅವ್ರ ಜೀವಿತವೆಲ್ಲ ನೀವು ಮಾರ್ಪಡಿಸಿ,
ಆಶೀರ್ವಾದ ನಿಧಿಯಾಗಿ ಬೆಳೆಯುವಂತೆ ನೀನು ಸಹಾಯ ಮಾಡು. ಅವ್ರ ಯಜಮಾನ ಒಂದು ರಾಜ್ಯದ ಸ್ಥಾನ ಕೇಳುವಂತೆ ಸಹಾಯ ಮಾಡು. ಅವ್ರ ಮಕ್ಕಳು ಒಂದು ರಾಜ್ಯದ ಸ್ಥಾನದಲ್ಲಿ ನ್ಯಾಷನಲ್ ಕೂಡುವಂತೆ ನೀನು ಸಹಾಯ ಮಾಡಿ ಸಾಕರಿಸ್ತಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸಬೇಕಾಗ್ತಾನೆ. ಮತ್ತು ತಿಳಿದೇವ್ರೆ ಇನ್ನೊಂದು ವಿಷಯ ದೇವ್ರೆ, ಇವತ್ತಿನ ನೋಡ್ತೇವೆ ಯಾರು ಬರ್ತ್ಡೇ ಮಾಡ್ಕೊಂತಕ್ಕಂಥವ್ರು ಇದ್ದಾರೆ ದೇವ್ರೆ, ಮತ್ತು ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಕ್ಕಂಥ ಮಕ್ಕಳಾಗಿದೆ ದೇವ್ರೆ, ಅವ್ರ ಜೀವಿತಗಳೆಲ್ಲ ನೀವು ಮಾರ್ಪಡಿಸು. ನೂತನ ದಯಾಕಿರೀಟ, ನೂತನ ಅಭಿಷೇಕ, ನೂತನ ಬಲ, ನೂತನ ಶಕ್ತಿ, ನೂತನ ಸಾಮರ್ಥ್ಯ, ನೂತನ ಕಾರ್ಯಗಳಿಂದ ಅವ್ರಿಗೆ ತುಂಬಿಸು ದೇವ್ರೆ. ಈ ದಿನ ಅವ್ರಿಗೆ ನೀವು ಆಶೀರ್ವಾದ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಾವು 100% ಅವ್ರಿಗೆ ಆಶೀರ್ವಾದ ಮಾಡ್ತೇವ್ರೆ, ನೀವು ಕೂಡ ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವ್ರೆ. ಹಾಗೆ ಬಳಸೋದು ನಿಮ್ಗೆ ಸ್ತೋತ್ರ. ಯಾರೇ ರೋಗದಲ್ಲಿ ವ್ಯಾಧಿಯಲ್ಲಿ ಬಿದ್ದೋಗಿದ್ದೇವ್ರೆ, ನಿಮ್ಮ ಗಾಯಗಳ ಕಾಲಿ ಸ್ವಸ್ಥತೆ ಬೆಳಗಡೆ ಕರ್ತಾನೆ. ಹೆಸರಿನ ಕಡೆ ಕೈ ಮಾಡೋರು ಪ್ರಾರ್ಥಿಸುವಾಗ ದೇವ್ರೆ ಅವ್ರಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಕೂಡ ಬಯಸ. ಎಲ್ಲ ರೋಗ ವ್ಯಾಧಿಗಳ ಅವ್ರ ಶರೀರದಲ್ಲ ಬೆಳಗಡೆ ಆಗಲಿಸ್ತು ನಾಮದಲ್ಲಿ. ಯಾರು ಸೈತಾನ ಅಧಿಕಾರದಿಂದ ಮಾಟ ಮಂತ್ರ ಶಕ್ತಿಯಿಂದ ದುರಾತ್ಮದ ಪೀಡಿಸಲಂತ ಆತ್ಮನಿಂದೆಲ್ಲ ಬಂಧಿಸಲ್ಪಟ್ಟಿದ್ದಾರೆ ಯೇಸು ಕ್ರಿಸ್ತ ನಾಮದಲ್ಲಿ ಅವೆಲ್ಲ ಬೆಳಗಡೆ ಆಗಬೇಕು. ಅವಕ್ಕೆಲ್ಲ ಬೆಂಕಿಯಿಂದ ನಾಶ ಮಾಡ್ತಿದ್ದೇವ್ರೆ. ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡಿ ನಾಶ ಮಾಡ್ತೀವಿ ಎಂಬುದಾಗಿ ನಾವು ನಿನ್ನೆಲ್ಲ ಪ್ರಾರ್ಥಿಸಬೇಕಾಗ್ತಾನೆ. ದೇವ ಒಂದ್ಸರ್ತಿ ನಮ್ಮ ಸಭೆ ಕೂಡ ನೀವು ಜ್ಞಾಪಕ ಮಾಡ್ಕೋದೇವ್ರೆ, ನಮ್ಮ ಆಲಯ ಕೂಡ ನೀವು ಜ್ಞಾಪಕ ಮಾಡೋದವ್ರೆ, ನಮ್ಮ ಆರಾಧನೆ ಬರ್ತಕ್ಕಂಥ ಮಕ್ಕಳಿಗೆ ಹೋಗ್ಬೇಕು ನೀವು ಜ್ಞಾಪಕ ಮಾಡ್ಕೋದೇವ್ರೆ. ದೇವ್ರೆ ವಾಕ್ಯ ಕೇಳ್ತಕ್ಕಂಥ ಮಕ್ಕಳಿಗೆ ಹೋಗ್ಬೇಕು ಜ್ಞಾಪಕ ಮಾಡ್ಕೋ, ಶೇರ್ ಮಾಡ್ತಕ್ಕಂಥ ಮಕ್ಕಳಿಗೆ ನೀವು ಬಂದ್ಬೇಕು ಜ್ಞಾಪಕ ಮಾಡ್ಕೋದೇವ್ರೆ. ಮತ್ತು ನಮ್ಮ ಕುಟುಂಬಗಳು ಹೋಗ್ಬೇಕು ನೀವು ಜ್ಞಾಪಕ ಮಾಡ್ಕೊಂಡು ದೇವ್ರೆ ಉನ್ನತರದಲ್ಲಿ ಅಭಿವೃದ್ಧಿ ಪಡಿಸಿ ನಡೆಸ್ತೀವಿ ಎಂಬುದಾಗಿ ನಾವು ನಿನ್ನ ಪ್ರಾರ್ಥಿಸಬೇಕಾಗ್ತಾನೆ. ಹಾಗೆ ಮಾಡಿ ಸ್ವಲ್ಪ ನಮ್ಗೆ ಸ್ತೋತ್ರ. ಎಷ್ಟು ಜನ ವಾಕ್ಯವನ್ನು ಕೇಳ್ತಾರೋ ದೇವ್ರೆ ಅವ್ರ ಜೀವಿತ ನೀವು ಮಾರ್ಪಡಿಸ್ರಿ, ಅವ್ರ ಕುಟುಂಬಗಳನ್ನು ನೀವು ಮಾರ್ಪಡಿಸ್ರಿ, ಮತ್ತು ಆಶೀರ್ವಾದ ನಿಧಿಯಾಗಿ ಬೆಳೆಯುವಂತೆ ನೀವು ಸಹಾಯ ಮಾಡ್ರಿ. ಮತ್ತು ಲೋಕದಾಗಿರ್ತಕ್ಕಂಥ ಎಲ್ಲ ಒಂದು ಸ್ತ್ರೀಯರು ಅದ್ಭುತವಾಗಿ ಉನ್ನತರದಲ್ಲಿ ದೇವ್ರು ನಡೆಯುವಂತೆ ನೀವು ಸಹಾಯ ಮಾಡ್ರಿ. ಮತ್ತೊಂದರೆ ಇವ್ರ ಯಜಮಾನರು ದೇವ್ರೆ ಯಾವುದೋ ವಿಷಯದ ಒಂದು ಕೆಟ್ಟ ದಾರಿಯಲ್ಲಿ ಇರ್ತಕ್ಕಂಥವ್ರು ಒಂದು ಒಬ್ಬರಾಗಿರುವುದ ದೇವ್ರೆ, ಅವರ ಕೆಟ್ಟ ಮಾರ್ಗದಿಂದ ಅವರಿಗೆ ನೀವು ಬಿಡಿಸಿ ಒಳ್ಳೆ ಮಾರ್ಗದಾಗ ನೀವು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಂತಾನೆ. ಹಾಗೆ ಮನುಷ್ಯನಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಬೇಡ್ತಾನೆ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್.